ನಮಸ್ಕಾರ, ನಿಮ್ ಜೊತೆ ಇದೆ PNS ನ್ಯೂಸ್ ನೆಟ್ವರ್ಕ್. ನೀವು ನೋಡ್ತಿದ್ದೀರಾ PNS ವಿಸ್ತಾರ. ನಾನು ನಿಖಿಲ್ ಜೋಶಿ. ಯಾವುದೇ ಒಂದು ವಿಷಯದಲ್ಲಿ ನಿರ್ಧಾರ, ಪರಿಹಾರ, ಕಲಿಕೆ, ತಿಳುವಳಿಕೆ ಸಿಗಬೇಕಾದ್ರೆ ಆ ವಿಷಯದ ಬಗ್ಗೆ ಒಂದು ಒಳ್ಳೆ ಚರ್ಚೆ ಆಗ್ಬೇಕು. ಒಂದು ಒಳ್ಳೆ ಚರ್ಚೆ ಯಾವಾಗ ಆಗುತ್ತೆ ಅಂದ್ರೆ ಅರ್ಥಪೂರ್ಣ, ಜನಕೇಂದ್ರಿತ ಪ್ರಶ್ನೆಗಳನ್ನ ಕೇಳಿದಾಗ. ಇವತ್ತು ನಾವು ಚರ್ಚೆ ಮಾಡಕ್ ಹೊರಟಿರುವಂತಹ ವಿಷಯ ಒಂದ್ ರೀತಿ ರೆಸಿಪಿ ಮೂಲಕ ನಿರ್ಮಾಣವಾದಂತ ಪರಿಸ್ಥಿತಿ ಅಂತ ಅನಿಸ್ತಿದೆ. ಆದ್ರೆ ರೆಸಿಪಿ ಮಾಡಿದವ್ರು ಯಾರು, ಈ ರೆಸಿಪಿಯನ್ನ ಬಳಸಿ ತಯಾರಿಕೆ ಆದಂತ ಪದಾರ್ಥದ ಪರಿಣಾಮ ಎದುರಿಸ್ತಿರೋರು ಯಾರು ಅನ್ನೋದಷ್ಟೇ ನಮ್ಮ ಪ್ರಶ್ನೆ. ಈಗ ಆಗಿರೋದು ವಿವಾದ ಎಲ್ಲಿ? ಕಾಂಗ್ರೆಸ್ಸಿನ ಮುಖ್ಯ ಕಚೇರಿ, ದೇಶದ ರಾಜಧಾನಿ ಡೆಲ್ಲಿಯಲ್ಲಿ. ಅಲ್ಲಿ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಎಂದು ಫ್ಲಾಗ್ ಹಾಯ್ಸ್ಟಿಂಗ್ ಸಂದರ್ಭದಲ್ಲಿ ಅದಾದ ನಂತರ ಒಂದೇ ಮಾತರಮ್ಮಿನ ಪೂರ್ಣ ಪ್ರಮಾಣದ ಹಾಡನ್ನ ಅಲ್ಲಿ ಪ್ರಸಾರ ಮಾಡಲಾಗುತ್ತೆ. ಆ ಹಾಡಿನ ಮಧ್ಯ ಸೋನಿಯಾ ಗಾಂಧಿಯವರು ಏನೋ ಹೇಳ್ತಿದ್ದಾರೆ. ಅದು ಏನ್ ಹೇಳ್ತಿದ್ದಾರೆ ಅಂತ ನಾವು ಯಾರನ್ನ ಕೇಳಿ ಒಪ್ಪಬೇಕು? ಒಬ್ರು ಹೇಳ್ತಾರೆ ಖರ್ಗೆ ಅವ್ರಿಗೆ ಚೇರ್ ಕೇಳ್ತಿದ್ರು ಅಂತ, ಬಿಜೆಪಿ ಆರೋಪ ಮಾಡುತ್ತೆ ಒಂದೇ ಮಾತರಮ್ನ ನಿಲ್ಸು ಅಂತ ಹೇಳ್ತಿದ್ರು ಅಂತ, ಇನ್ನೊಬ್ರು ಹೇಳ್ತಾರೆ ಮತ್ತೊಂದೇನೋ ವಿಷಯ ಮಾತಾಡ್ತಿದ್ರು ಅಂತ. ಪ್ರಶ್ನೆ ಇರೋದು 2026 ಫೆಬ್ರವರಿನಲ್ಲಿ ಕೇಂದ್ರ ಸರ್ಕಾರ ಒಂದು ಕಾನೂನು ತಂತು. ಅದು ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಸಿಂಬಲ್ಸ್ ಅಮೆಂಡ್ಮೆಂಟ್ ಬಿಲ್ 2026. ರಾಷ್ಟ್ರೀಯ ಚಿಹ್ನೆ ಮತ್ತು ಸಂಕೇತಗಳಿಗೆ ಅವಮಾನವನ್ನ ತಡೆ ಹಿಡಿಯುವಂತ ತಿದ್ದುಪಡಿ ಮಸೂದೆಯನ್ನ 2026ರಲ್ಲಿ ತಂದ್ರು. ಯಾರು ಅವಮಾನ ಮಾಡ್ತಾರೆ ಅವರಿಗೆ ನಿಗದಿತ ಶಿಕ್ಷೆ ಇರುತ್ತೆ. ಹಾಗೆ ಹೀಗೆ ಅದ್ರ ಮಾಹಿತಿಯನ್ನ ಈ ಚರ್ಚೆಯ ಅವಧಿಯಲ್ಲಿ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸೊ ಇಲ್ಲಿ ಆಗಿದ್ದೇನಪ್ಪಾ ಅಂದ್ರೆ ಕಾಂಗ್ರೆಸ್ಸಿಗೆ ಒಪ್ಪಿಗೆ ಇಲ್ಲದೆ ಇರುವಂತ, ಮತ್ತೆ ಇತಿಹಾಸದ ಪುಟಗಳನ್ನ ನಾವು ತಿರುವು ಹಾಕಿ ನೋಡಿದಾಗ ಗೊತ್ತಾಗುತ್ತೆ ಕಾಂಗ್ರೆಸ್ಸೇ ಇದನ್ನ ಆ 4 ಚರಣಗಳನ್ನ ಹೊರತುಪಡಿಸಿ ಮೊದಲನೇ 2 ಚರಣ ಮಾತ್ರ ಬಳಸಬೇಕು ಅನ್ನೋ ನಿರ್ಧಾರ ಮಾಡಿದ್ದು. ಈ ಹಾಡಿನ ಪಯಣ ಏನಿತ್ತು ಅದನ್ನು ನೋಡೋಣ. ಇವತ್ತಿನ ಚರ್ಚೆಯ ವಿಷಯ ಒಂದೇ ವಿವಾದ, ಒಂದೇ ಮಾತರಂ ಬಗ್ಗೆ ಹುಟ್ಟಿರುವಂತಹ ಇದು ವಿವಾದ, ಒಂದೇ ವಿವಾದ. ಈ ಚರ್ಚೆಯ ಕೇಂದ್ರ ಬಿಂದು ಏನಪ್ಪಾ ಅಂದ್ರೆ ಒಂದೇ ಮಾತರಂ ಹಾಡು. ಈ ಒಂದೇ ಮಾತರಂ ರಾಷ್ಟ್ರಗಾನವನ್ನ ಹೇಗೆ ಹಾಡಬೇಕು, ಎಲ್ಲಿ ಹಾಡಬೇಕು, ಎಷ್ಟು ಹಾಡಬೇಕು ಅನ್ನೋದನ್ನು ಕೂಡ ನಿರ್ಧಾರ ಮಾಡಲಾಗಿತ್ತು. ಆದ್ರೆ ಕೆಲವ್ರಿಗೆ ಅದ್ರ ಬಗ್ಗೆ ಒಪ್ಪಿಗೆ ಇಲ್ಲ. ಅಷ್ಟಕ್ಕೂ ಈ ಒಂದು ಹಾಡು ತಾನೇ ನಡೆದು ಬಂದಂತಹ ಒಂದು ಜರ್ನಿ, ಆ ಒಂದು ಪ್ರಯಾಣ ನೋಡೋದಾದ್ರೆ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ನಾನು ಹೇಳಿ ತೋರಿಸಿ ಬಯಸ್ತೀನಿ. 1875 ಇದನ್ನ ಬರೆಯಲಾಯಿತು ಬಂಕಿಮ್ ಚಂದ್ರ ಚಾಟರ್ಜಿ ಅವರಿಂದ. 1875 1882 ಇದನ್ನ ಅವರು ತಮ್ಮದೇ ಆದಂತಹ ಒಂದು ಪುಸ್ತಕ, ಆನಂದ ಮಠ ಅನ್ನೋ ಪುಸ್ತಕದಲ್ಲಿ ಇದನ್ನ ಸೇರಿಸ್ತಾರೆ. ಆದ್ರೆ ಇಲ್ಲಿ ಅವರು ಸೇರಿಸಿದಾಗ ಏನ್ ಮಾಡ್ತಾರೆ, ಮೊದಲನೇ 2 ಚರಣಗಳಿಗೆ ಸೇರಿದಂತೆ ಇನ್ನ 4 ಚರಣಗಳನ್ನ ಸೇರಿಸ್ತಾರೆ. 1875 ಬರೀತಾರೆ. 1882 ತಮ್ಮದೇ ಒಂದು ಅವತ್ತಿನ ದಿನದಲ್ಲಿ ಬಹಳ ಪ್ರಖ್ಯಾತಿ ಪ್ರಚಲಿತವಾದಂತಹ ಒಂದು ಪುಸ್ತಕ ಆನಂದ ಮಠದಲ್ಲಿ ಇದನ್ನ ಸೇರಿಸ್ತಾರೆ. ಇಲ್ಲಿ ಒಂದು ನಿಮಿಷ ಪಾಸ್ ಮಾಡಿ, ಮುಂದಿನ ಹೆಜ್ಜೆಗೆ ಹೋಗೋಕ್ಕೂ ಮುಂಚೆ ಒಂದು ಪಾಸ್ ಮಾಡಿ ನಿಮ್ಗೊಂದು ವಿಷಯ ಹೇಳಿದೆ. ಈ ಬಂಕಿಮ್ ಚಂದ್ರ ಚಾಟರ್ಜಿ ಅವರ ಪುಸ್ತಕ ಆನಂದ ಮಠ, ಅದರ ವಿಷಯ ಏನು? ಹಿಂದೂ ಸನ್ಯಾಸಿಗಳು, ಪೂಜಾರಿಗಳು, ಹಿಂದೂ ಸಂಪ್ರದಾಯಕ್ಕೆ ಪದ್ಧತಿಗೆ ಸೇರಿದಂತಹ ವ್ಯಕ್ತಿಗಳು ಅಂದಿನ ಮುಸ್ಲಿಂ ಆಡಳಿತ ಅಥವಾ ಮುಸ್ಲಿಂ ರಾಜರ ವಿರುದ್ಧ ಎಸಗಿದಂತ ಒಂದು ವಾರ್, ಒಂದು ಯುದ್ಧ, ಅದ್ರ ಬಗ್ಗೆ ಪುಸ್ತಕ ಬರೀ ಸೇರಿಸ್ಬಿಟ್ರು. ಮುಂದಳಿ 1906, ಬಹುಶಃ ನಾನು 1906 ಅಲ್ಲಿ ಮೊದಲನೇ ಬಾರಿಗೆ ಅವತ್ತಿನ ದಿನ ಒಂದು ವಿರೋಧ ಬರ್ತದೆ. ಯಾರಿಂದ ವಿರೋಧ ಬರೋದು? ಇನ್ನ ಬಾರ್ಸೇಲ್ ಅಂತ ಒಂದು ಜಿಲ್ಲೆ, ಇವತ್ತಿನ ದಿನ ಅದು ಬಾಂಗ್ಲಾದೇಶದಲ್ಲಿದೆ. ಅದು ಬೆಂಗಾಲಿನ ಒಂದು ಭಾಗ ಆಗಿರುತ್ತೆ, ಬೆಂಗಾಲ ಪೂರ್ವದಲ್ಲಿರುತ್ತೆ. ಅವರು ಅಲ್ಲಿ ಮೊದಲನೇ ಬಾರಿಗೆ ವಿರೋಧ ವ್ಯಕ್ತ ಆಗುತ್ತೆ 1906 ಅಲ್ಲಿ. 1906 ಅಲ್ಲಿ ಬಂದಂತ ವಿರೋಧವನ್ನ ಅದು ದಶಕಗಳ ಗಟ್ಟಲೆ ನಡೀತು. 1923 ಅಲ್ಲಿ 1923ರಲ್ಲಿ ಅಂದಿನ ದಿನದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮೊಹಮ್ಮದ್ ಅಲಿ ಜೋಹರ್ ಅವರು ಆ ಒಂದು ಕಾರ್ಯಕ್ರಮದಲ್ಲಿ ಪೂರ್ಣ ಪ್ರಮಾಣದ ಒಂದೇ ಮಾತರಂ ಹಾಡನ್ನ ಪ್ರಸಾರ ಮಾಡಿದ್ರು ಅನ್ನೋ ಒಂದು ಅಸಮಾಧಾನದಿಂದ ನಡು ಹಾಡೆ ಅವರು ಆ ಕಾರ್ಯಕ್ರಮದಿಂದ ತೆರಳ್ತಾರೆ. ಈ ಎಕ್ಸಿಟ್ಸ್, ಇದು ನನ್ನ ವಿರೋಧ ಇದೆ. ಇದೆಲ್ಲ ಆಗುವಂತ ಸಂದರ್ಭದಲ್ಲಿ ರವೀಂದ್ರನಾಥ್ ಟೆಗೋರ್ ಅವರು ಹೇಳಿರ್ತಾರೆ, ಮಹಾತ್ಮ ಗಾಂಧಿ ಅವರು ಹೇಳಿರ್ತಾರೆ, ಕೆಲವೊಂದು ಚರಣಗಳು ಇದರಲ್ಲಿ ಬಹಳ ಧಾರ್ಮಿಕ
ವಿಷಯಗಳನ್ನ ಹೊಂದಿದೆ. ಬಹುಶಃ ಈ ಧರ್ಮಕ್ಕೆ ಸೇರದೇ ಇರುವಂತಹ ವ್ಯಕ್ತಿಗಳಿಗೆ ಇದು ಒಪ್ಪಿಗೆ ಇರೋದಿಲ್ಲ. ಹಾಗಾಗಿ ಇದನ್ನ ನಾವು ಅವ್ರ ಮೇಲೆ ಒಂದು ರೀತಿ ಹೇರ್ದಂಗ ಆಗ್ತದೆ. ಇದು ಅವಶ್ಯಕತೆ ಇಲ್ಲ. ಮೊದಲ 2 ಚರಣಗಳನ್ನ ನಾವು ಬಳಸೋಣ ಅನ್ನೋ ಒಂದು ಅಭಿಪ್ರಾಯವನ್ನ ಮಹಾತ್ಮ ಗಾಂಧಿಯವರು, ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳಿರ್ತಾರೆ. ಇನ್ಫ್ಯಾಕ್ಟ್ ಇದನ್ನ ಮೊದಲನೇ ಬಾರಿ ಹಾಡಿದ್ದು ಒಂದು ದೊಡ್ಡ ಒಂದು ಗ್ಯಾದರಿಂಗ್ ಅಥವಾ ಒಂದು ಜನಸಮೂಹದ ಮುಂದೆ ಹಾಡಿದ್ ಯಾರಪ್ಪ ಅಂದ್ರೆ ರವೀಂದ್ರನಾಥ್ ಟ್ಯಾಗೋರೆ. ಅದು ಅವತ್ತಿನ ದಿನ ಕಾಂಗ್ರೆಸ್ಸಿನ ಕಾರ್ಯಕ್ರಮ, ಗೊತ್ತಿರಲಿ ನಿಮ್ಗೆ. ಅದಾದ್ಮೇಲಿಂದ ಈ ರೀತಿಯ ವಿರೋಧ, ಅಸಮಾಧಾನ, ಹೀಗೆ ಹಾಗೆ ಅಂತ ಎಲ್ಲ ಅಭಿಪ್ರಾಯಗಳ ಸಂಗ್ರಹ ಆದ್ಮೇಲೆ ನಿರ್ಧಾರ ಆಗುತ್ತೆ. 1906 ಅಲ್ಲಿ ಮೊದಲನೇ ಬಾರಿ ವಿರೋಧ, ಅದು ಬಾರ್ಸೆಲ್ ಅನ್ನೋ ಜಿಲ್ಲೆನಲ್ಲಿ, ವೆಸ್ಟ್ ಬೆಂಗಾಲ್ ನಲ್ಲಿ. 1923 ನಲ್ಲಿ ಅಧಿಕೃತ ಕಾಂಗ್ರೆಸ್ ಕಾರ್ಯಕ್ರಮದಲ್ಲೇ ವಿರೋಧ. 1937 ನಲ್ಲಿ ಕಾಂಗ್ರೆಸ್ ತನ್ನ ಕಡೆಯಿಂದ ಅಧಿಕೃತವಾಗಿ 4 ಚರಣಗಳನ್ನ ಹೊರತುಪಡಿಸಿ ಮೊದಲನೇ 2 ಚರಣಗಳನ್ನ ಮಾತ್ರ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಹಾಡಲಾಗುವುದು ಎಂಬ ನಿರ್ಧಾರವನ್ನ ಹೊರಡಿಸ್ಬಿಡ್ತಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚಿನ ದಿನಗಳಲ್ಲೇ ಮಾತಾಡುವಂತ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಮೊದಲನೇ ಓಲೈಕೆಯ ಆ ವಿಷಕಾರಿ ಬೀಜವನ್ನ ನೆಟ್ಟಿದ್ದೆ 1937. ಯಾವಾಗ ಅಧಿಕೃತವಾಗಿ 4 ಚರಣಗಳನ್ನ ಹೊರತುಪಡಿಸಿ ನೀವು ಹಾಡಾಡಿ ಅಂತ ಹೇಳಿದ್ರು, ಅವತ್ತೇ ನೀವು ಓಲೈಕೆಯ ವಿಷಕಾರಿ ಬೀಜವನ್ನ ಬಿತ್ತನೆ ಮಾಡಿಬಿಟ್ರಿ ಅನ್ನೋ ಆರೋಪವನ್ನ ಪ್ರಧಾನಮಂತ್ರಿ ಮೋದಿ ಅವರು ಕಾಂಗ್ರೆಸ್ಸಿನ ವಿರುದ್ಧ ಇತ್ತೀಚಿನ ದಿನಗಳಲ್ಲೇ ಒಂದು ಆರೋಪವನ್ನ ಮಾಡ್ತಾರೆ, ಹೇಳಿಕೆಯನ್ನ ಕೊಡ್ತಾರೆ. ಇದು ಈ ಹಾಡಿನ ಜರ್ನಿ. 1937 ಆದ್ಮೇಲೆ ಸಾಕಷ್ಟು ಬಾರಿ ಒಂದೇ ಮಾತ್ರ ಪೂರ್ತಿ ಹಾಡ್ಬೇಕಾ ಬೇಡವಾ, ಎಲ್ಲಾ ಪಕ್ಷದ ನಾಯಕರಿಗೂ ಹೋಗಿ ಕೇಳಿದಾಗ ಅವರು ಬಾಯಿಗೆ ಬಂದಿದ್ದು ಹಾಡಿರುವಂತ ಉದಾಹರಣೆಗಳು ನಾವು ನೋಡಿದೀವಿ. ಕಾಂಗ್ರೆಸ್ ಅಲ್ಲೂ ನೋಡಿದೀವಿ, ಬಿಜೆಪಿಯಲ್ಲೂ ನೋಡಿದೀವಿ. ದೇಶಭಕ್ತಿ ಅನ್ನೋದನ್ನ ಕೇವಲ 6 ಚರಣಗಳನ್ನ ಹಾಡೋದ್ರಿಂದ ಸಾಬೀತುಪಡಿಸೋದಾದ್ರೆ ಈ ದೇಶದಲ್ಲಿ ಎಲ್ಲರೂ ಭಕ್ತರೇನೆ. ಅದನ್ನ ಮೀರಿ ತೋರಿಸಬೇಕಾಗಿದೆ ವರ್ತನೆ. ಇವತ್ತಿನ ಚರ್ಚೆಯಲ್ಲಿ ನಾವು ಈ ಒಂದು ವಿವಾದದ ಸುತ್ತಲೂ ಇರುವಂತಹ ಒಂದು ಸಾಮಾಜಿಕ ಮತ್ತು ರಾಜಕೀಯ ಅಂಶಗಳನ್ನ ಚರ್ಚೆ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಈ ಚರ್ಚೆಯ ವ್ಯಾಪ್ತಿ ವಿಸ್ತಾರವನ್ನ ನಿರ್ಧರಿಸುವಂತ ನಿರ್ದಿಷ್ಟ ಪ್ರಶ್ನೆಗಳು ನಿಮ್ ಮುಂದೆ ವಿಷಯ ವಿಸ್ತಾರದಲ್ಲಿ. ಇನ್ನ FIR ದಾಖಲಿಸೋದು ಒಂದು ಭಾಗ, ಆದ್ರೆ ಇತ್ತೀಚೆಗಷ್ಟೇ ಅಂಗೀಕಾರವಾದ ಮಸೂದೆ ಅಡಿಯಲ್ಲಿ ಕಾನೂನಾತ್ಮಕ ಕ್ರಮವನ್ನ ಆರೋಪಿತರ ವಿರುದ್ಧ ಜರುಗಿಸಲು ಸಾಧ್ಯವೇ? ಏನಕ್ಕೆ ಕೇಳ್ತಿದ್ದೀನಿ ಅಂದ್ರೆ, ಕೇರಳದಲ್ಲಿ ಏನಾಯ್ತು ಗೊತ್ತಾ ನಿಮ್ಗೆ? ಹೇಳ್ತೀನಿ, ಈ ಚರ್ಚೆ ಅವಧಿಯಲ್ಲಿ ಹೇಳ್ತೀನಿ. ಕೇರಳದಲ್ಲಿ 3 ಕಡೆ 3 ತರ ಇಂಡಿಪೆಂಡೆನ್ಸ್ ಡೇ ಆಚರಣೆ ಆಯ್ತು. ಅದನ್ನ ಮೀರಿ ಡೆಲ್ಲಿಗೆ ಹೋಗಿ ಮಾತಾಡಿ. ಸೋನಿಯಾ ಗಾಂಧಿ ಅವರ ವಿರುದ್ಧ ಕರ್ನಾಟಕದಲ್ಲೂ FIR ಆಗಿದೆ, ಡೆಲ್ಲಿಯಲ್ಲೂ FIR ಆಗಿದೆ. ಆಕ್ಷನ್ ತಗೋತೀರಾ? ಏನಂತ ಆಕ್ಷನ್ ತಗೋತೀರಿ? ಆ ದೂರು ಕೊಟ್ಟ ದೂರುದಾರರು ಕೂಡ ಇವತ್ತು ನಮ್ಮ ಜೊತೆ ಚರ್ಚೆಯಲ್ಲಿ ಇರ್ತಾರೆ. ಇನ್ನು ರಾಷ್ಟ್ರೀಯ ಚಿಹ್ನೆ, ಸಂಕೇತ, ಅವಮಾನ ತಡೆ ಮಸೂದೆ ಮತ್ತು ಪೂರ್ಣ ವಂದೇ ಮಾತರಂ ಹಾಡಿನ ಅನುಷ್ಠಾನದ ಮೂಲಕ ಬಿಜೆಪಿ ತನ್ನ ಸೈದ್ಧಾಂತಿಕ ಮತ್ತು ರಾಜಕೀಯ ಉದ್ದೇಶ ಪೂರೈಸ್ಕೊತಿದೆ ಅಂತ ಆರೋಪಿಸೋದು ಸರಿನಾ? ಅಂದ್ರೆ ಇಲ್ಲಿ ದುರ್ಗಾ, ಲಕ್ಷ್ಮಿ, ಸರಸ್ವತಿ ಅಂತೆಲ್ಲ ಎಲ್ಲ ದೇಶದವ್ರು ಎಲ್ಲಾರ ಬಾಯಲ್ಲೂ ಹೇಳಿಸ್ಬೇಕು. ಇದೇನಾ ಬಿಜೆಪಿ ಉದ್ದೇಶ? ಹೇಳಿಸಿದ್ರೆ ತನಗೇನ್ ರಾಜಕೀಯ ಲಾಭ ಆಗುತ್ತೆ? ಆ ರಾಜಕೀಯ ಲಾಭಕ್ಕಾಗಿನೇ ಇದನ್ನ ಹೇಳಿಸ್ಬೇಕು ಅಂತ ಹಠ ಹಿಡಿದಿದ್ಯಾ ಬಿಜೆಪಿ? ಪ್ರಶ್ನೆ. ಇನ್ನ ಕಾಂಗ್ರೆಸ್ಸಿನ ಮುಖ್ಯ ಕಚೇರಿಯಲ್ಲಿ ಒಂದೇ ಮಾತ್ರ ಹಾಡ್ತಿದ್ದ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರ ನಡೆ ಬಿಜೆಪಿಗೆ ಅಸ್ತ್ರ ನೀಡಿದಂತಾಯ್ತಾ? ಇದನ್ನು ಕೇಳಬೇಕಲ್ಲ. ಅದಕ್ಕೆ ನಾ ಹೇಳಿದ್ದು ರೆಸಿಪಿ. ಅವ್ರಿಗೆ ಗೊತ್ತು, ಇದನ್ನ ನಾವು ಮಾಡಿದ್ರೆ ಅವ್ರು ಹಿಂಗ್ ಮಾಡ್ತಾರೆ, ಅವ್ರು ಹಂಗ್ ಮಾಡಿದಾಗ ನಾವು ಹಿಂಗ್ ಮಾಡೋಣ, ಹಿಂಗ್ ಮಾಡಿದ್ರೆ ನಮ್ಗೆ ಹಂಗಾಗುತ್ತೆ. ಇದು ಹಿಂಗೆ ಅಂದ್ರೆ ಏನು ಅಂತ ನಿಮ್ ಕನ್ಫ್ಯೂಷನ್ ಚರ್ಚೆನಲ್ಲಿ ಅದನ್ನ ಇತ್ಯರ್ಥಪಡ್ತೀವಿ. ಇನ್ನ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದೇ ಮಾತರಂ ಹೋರಾಟವನ್ನ ಪ್ರೋತ್ಸಾಹಿಸೋದರ ಜೊತೆಗೆ ಅವತ್ತಿನ ಜನರ ನಡುವಿನ ಒಗ್ಗಟ್ಟಿನ ಒಂದು ಸೂತ್ರ ಆಗಿತ್ತು, ಒಗ್ಗಟ್ಟಿನ ಹಾಡಾಗಿತ್ತು. ಆ ಒಗ್ಗಟ್ಟನ್ನ ಹೆಚ್ಚಿಸ್ತು. ಇವತ್ತು ಕಾಂಗ್ರೆಸ್ ಯಾಕೆ ಅದಕ್ಕೆ ವಿರೋಧ ಇದೆ? ಅವತ್ತಿನ ದಿನ ಅದನ್ನ ಒಪ್ಪಿದ್ರು. ಇಲ್ಲ, ಇದು ಜನರನ್ನೆಲ್ಲ ಒಂದು ಮಾಡ್ತಿದೆ, ಒಂದು ವಿರೋಧದ ಅಲೆ ಅಂದ್ರೆ ಆ ಅಲೆ ಎದ್ದೇಳ್ತಿರೋದೇ ಹಾಡಿಂದ. ಒಂದು ಸಹಭಾಗಿತ್ವ, ಸಹಬಾಳ್ವೆಯ ಒಂದು ಭ್ರಾತೃತ್ವದ ಭಾವನೆ ಕೊಡ್ತಿದೆ. ಅದನ್ನ ತುಂಬಾ ಹೇಳಿದ್ರು ಅವತ್ತು ಕಾಂಗ್ರೆಸ್. ಬಟ್ ಇವತ್ತು ಆ ನಿಲುವೇ ಬದಲಾಗೋಯ್ತಲ್ಲ, ಯಾಕೆ ಅನ್ನೋದು ಒಂದು ಪ್ರಶ್ನೆ. ಇನ್ನ ಮಹಾತ್ಮ ಗಾಂಧಿ ಮತ್ತು ರವೀಂದ್ರನಾಥ್ ಟ್ಯಾಗೋರರ ಒಂದೇ ಮಾತರಂ ಬಗ್ಗೆಯ ಅಭಿಪ್ರಾಯ ಇಂದಿನ ನಿರ್ಧಾರ ಪ್ರಕ್ರಿಯೆ ಮೇಲೆ ಯಾವ ರೀತಿಯ ಪ್ರಭಾವ ಬೀರ್ಬೇಕು? ಅವತ್ತವ್ರು ಹೇಳಿದ್ರು, ಇಲ್ಲಪ್ಪ ಬೇಡ, ಇದು ಹಿಂಗಾಗೋದಿಲ್ಲ, ಇದು ಕೆಲವ್ರನ್ನ ಒಂದು ರೀತಿ ಹೇರಿಕೆ ಮಾಡ್ದಂಗೆ ಆಗ್ತದೆ ಕೆಲವು ಸಮುದಾಯಗಳ ಮೇಲೆ ಅಂತ. ಇವತ್ತಿನ ನಿರ್ಧಾರ ಪ್ರಕ್ರಿಯೆ ಮೇಲೆ ಅವತ್ತಿನ ಒಂದು ಮಾತುಕತೆ, ನಿಲುವು, ಅಭಿಪ್ರಾಯ ಯಾವ ರೀತಿ ಪರಿಣಾಮ ಬೀರ್ಬೇಕು? ನಿಮ್ಮ ಓಪನಿಂಗ್ ರಿಮಾರ್ಕ್ಸ್ ಸರಿ ಸುಮಾರು 1 ನಿಮಿಷದ ಒಳಗಡೆ ಹೇಳ್ಬಿಡಿ ಅಂತ, ಆಮೇಲೆ ಇನ್ ಡೀಟೇಲ್ ಚರ್ಚೆ ಮಾಡೋಣ. ನಿಮ್ಮಿಂದ ಶುರು ಮಾಡೋಣ ಪ್ಲೀಸ್. ನೋಡಿ, ವಂದೇ ಮಾತರಂ ಅನ್ನೋದು ಸ್ವತಂತ್ರ ಹೋರಾಟದ ಒಂದು ಶಾಶ್ವತ ಧ್ವನಿ. ಅದು 100 ವರ್ಷ ಆಗಲಿ, 200 ವರ್ಷ ಆಗಲಿ, 300 ವರ್ಷ ಆಗಲಿ, 500 ವರ್ಷ ಆಗಲಿ, 1000 ವರ್ಷ ಆಗಲಿ, ಆಸ್ ಸಿಂಪಲ್ ಆಸ್ ದಟ್. ಇಟ್ ವಾಸ್ ಎ ಶಾಶ್ವತ ಧ್ವನಿ. ಎಷ್ಟು ಜನ ಬ್ರಿಟಿಷರ ವಿರುದ್ಧ ಹೋರಾಡಿದಾಗ ಅವತ್ತು ಜೈಲಿಗೆ ಹೋದ್ರು, ಅವ್ರ ಬಾಯಲ್ಲಿ ಬರ್ತಾ ಇದ್ದಿದ್ದು ಒಂದೇ ಮಾತರಂ.
ನೇಣಿಗೆ ಕುತ್ತಿಗೆ ಕೊಟ್ಟಂತ ಸಾವಿರಾರು ಲಕ್ಷಾಂತರ ಮಂದಿ ಸ್ವಾತಂತ್ರ್ಯ ಹೋರಾಟಗಾರರು ಅವ್ರ ಬಾಯಲ್ಲಿ ಬರ್ತಾ ಇದ್ದಿದ್ದು ಒಂದೇ ಮಾತರಂ. ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ನಿಮಗೆ ಎಲ್ಲ ಸಂಘಟನೆಗಳ ಬಾಯಲ್ಲೂ ಬರ್ತಾ ಇದ್ದಿದ್ದು ಒಂದೇ ಮಾತರಂ. ಅವತ್ತು ತಿರ್ಗಾ ಅಷ್ಟೇ ಯಾಕೆ, ಸ್ವದೇಶಿ ಚಳುವಳಿ ಅಂತ ಬಂದಾಗ್ಲೂ ಅಷ್ಟೇನೆ ಎಲ್ಲರ ಬಾಯಲ್ಲೂ ಬರ್ತಾ ಇದ್ದಿದ್ದು ಒಂದೇ ಮಾತರಂ. ಒಂದೇ ಮಾತರಂ ಯಾವತ್ತೂ ಅಷ್ಟೇ ಅದನ್ನ ಒಂದು ಧರ್ಮಕ್ಕೆ ಸೀಮಿತವಾಗಿ ಅಥವಾ ಒಂದು ಜಾತಿಗೆ ಸೀಮಿತವಾಗಿ ಅವತ್ತು ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಂತ ಸ್ವಾತಂತ್ರ್ಯ ಹೋರಾಟಗಾರರು ಅದರ ಬಗ್ಗೆ ಯೋಚನೆ ಮಾಡೇ ಇರಲಿಲ್ಲ. ಟಿಲ್ 1937 ನೀವು ಹೇಳ್ದಂಗೆ ವಿವಾದ ಶುರುವಾಗೋವರೆಗೂ ಅಲ್ಲಿವರೆಗೂ ಹೋರಾಟಗಳು ನಡೀತಾನೆ ಇತ್ತು. ಅದನ್ನ ಕೂಗ್ತಾ ಇದ್ದಂತ ಆ ಘೋಷಣೆಗಳನ್ನ ನೋಡಿ ಬ್ರಿಟಿಷರಿಗೆ ಭಯ ಆಗೋದು ಲಿಟ್ರಲಿ. ದಟ್ ವಾಸ್ ದ ಪವರ್ ಆಫ್ ಒಂದೇ ಮಾತರಂ. ಒಂದೇ ಮಾತರಂ ಅಂತ ಕೂಗದವ್ರನ್ನ ಕರ್ಕೊಂಡೋಗಿ ಹಿಡ್ಕೊಂಡೋಗಿ ಒದ್ದು ಜೈಲ್ ಒಳಗಡೆ ಆಗ್ತಾ ಇದ್ರು ಪಾಪ ಬ್ರಿಟಿಷ್ನವರು. ಅಂತ ಕೆಟ್ಟ ಕೆಲಸ ಮಾಡ್ತಿದ್ರು ಬ್ರಿಟಿಷ್ನವರು. ಅಷ್ಟೊಂದು ಭಯ ಹುಟ್ಟಿಸಿದಂತ ಒಂದು ಒಂದೇ ಮಾತರಂ ಗೀತೆ ಆಗಬಹುದು ಅಥವಾ ಅದರ ಒಂದು ಚರಣ ಆಗಬಹುದು, ಅದರ ಪದ ಆಗಬಹುದು, ಅದನ್ನ ನೀವು ಯಾವುದೋ ಒಂದು ಧರ್ಮಕ್ಕೆ ಸೀಮಿತವಾಗಿ ಅದನ್ನ ನೋಡೋದು ಯಾವತ್ತಿದ್ರೂ ದೊಡ್ಡ ತಪ್ಪು. ಅದು ಸ್ವತಂತ್ರದ ಹೋರಾಟದ ಒಂದು ಶಾಶ್ವತ ಧ್ವನಿ. ಹೇಳಿದ್ರಿ ನೋಡಿ, ಈ ಒಂದೇ ಮಾತರಂ ಅನ್ನ ಮುಸ್ಲಿಂ ಸಮುದಾಯ 2 ಸ್ಟ್ಯಾನ್ಸ ಇದೆಲ್ಲ ಅದನ್ನು ವಿರೋಧಿಸಲಿಲ್ಲ. ಯಾಕಂತ ಹೇಳಿದ್ರೆ ಇನ್ನು 1947 ನಂತರ 1950 ಕೂಡ ಅಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಇರತಕ್ಕಂಥ ಅಬುಲ್ ಕಲಾಂ ಆಜಾದ್ ಆಗಲಿ, ಲೆಬ್ನಿಯಾರ್ ಆಗಲಿ, ಅರೌಂಡ್ 30 ಮೆಂಬರ್ಸ್ ಇದ್ದರು. ಅವ್ರು ಯಾರು ಕೂಡ ಒಂದೇ ಮಾತರಮನ್ನು ನಾವು ಓದಲ್ಲ ಅಂತ ಹೇಳಿಲ್ಲ, ಅದಕ್ಕೆ ನಾವು ಮರ್ಯಾದೆ ಕೊಡಲ್ಲ ಅಂತ ಹೇಳಿಲ್ಲ. 2 ಸ್ಟ್ಯಾಂಡರ್ಸ್ನಲ್ಲಿ ತೊಂದರೆ ಇಲ್ಲ. ಇರೋದು 6 ಸ್ಟ್ಯಾಂಡರ್ಸ್ ಇದ್ದಾರಲ್ಲ, ಅದರಲ್ಲೇ ಇರೋದು ತೊಂದರೆ. ಇವಾಗ ಹಂಗಿರುವಾಗ ನಾವು ವಿರೋಧಿಸ್ತೀವ ಅಂತ ಪ್ರಶ್ನೆ ಬರುವಾಗ ಇಲ್ಲ. ಹಿಂದೂಗಳು ನೀವು ಬಂದು ಅದನ್ನು ಓದುವಾಗ ಎವ್ರಿ ಡೇ ಅದ್ರ ಮೇಲೆ ನಂಬಿಕೆ ಇಟ್ಕೊಂಡು ಓದುವಾಗ ನಾವು ಅದನ್ನು ವಿರೋಧಿಸಲ್ಲ. ಆದರೆ ನೀವು ನಮ್ಮ ಮೇಲೆ ಹೇರಿಕೆ ಮಾಡುವಾಗ ನೀವು ಓದಬೇಕು ಅಂತ ಹೇಳುವಾಗ ನಾವು ಪ್ರಶ್ನೆ ಮಾಡ್ತಿದ್ವಿ. ಯಾಕಂತ ಹೇಳಿದ್ರೆ ಅಲ್ಲಿ ತ್ವಂ ಹಿ ದುರ್ಗಾ ದಶಪ್ರಹಧಾರಿಣಿ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಅಂದರೆ ನೀನೇ ದುರ್ಗಾ, ನಿನಗೆ 10 ಕೈಗಳಿವೆ ಅಂತ. ಅದೇ ರೀತಿ ವಾಣಿ ವಿದ್ಯಾ ದಾಯಿ ಲಕ್ಷ್ಮಿ ಬಗ್ಗೆ ಇದೆ. ನಾವೇನು ಅನ್ಕೋತೇವೆ, ನಿಮ್ಮ ನಂಬಿಕೆ, ವಿ ರೆಸ್ಪೆಕ್ಟ್ ಯು, ನೀವು ಸದಾಕಾಲ ಓದಿ ನಮ್ಮ ಕಿವಿಗೆ ಕೇಳಿಸ್ಕೊಂಡು ನಮಗೇನು ಕಷ್ಟ ಆಗ್ತಿಲ್ಲ. ಬಟ್ ನೀವು ಅದನ್ನು ಓದಬೇಕು ಅಂತ ಹೇಳುವಾಗ ನಾವು ಪ್ರಶ್ನೆ ಮಾಡ್ತಿದ್ವಿ, ನಾವು ಸೆಕ್ಯುಲರ್ ಕಂಟ್ರಿನಲ್ಲಿ ಇದ್ದೀವಾ ಇಲ್ಲ ಹಿಂದೂ ರಾಷ್ಟ್ರದಲ್ಲಿ ಇದ್ದೀವಾ ಅಂತ ಒಂದು ಪ್ರಶ್ನೆ. ಶಶಿಕಾಂತ್, ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿಲ್ವೋ, ಯಾರು ಆವಾಗ ಒಂದೇ ಮಾತರಂ ಅಂತ ಹೇಳಿಲ್ವೋ, ಯಾರು ಒಂದೇ ಮಾತರಂ ಹೇಳಿ ಬ್ರಿಟಿಷರಿಂದ ನೇಣಿಗೇರಿಲ್ವೋ ಅಂಥವರು ಇವಾಗ ಒಂದೇ ಮಾತರಂ ಮೇಲೆ ಬಹಳ ಪ್ರೀತಿ ಬಂದ್ಬಿಟ್ಟಿದೆ. ಒಂದೇ ಮಾತರಂ ಆಡು, ಅದು ಇದು ನಮ್ಮದು ಅಂತ ಹೇಳ್ತಾ ಇದ್ದಾರೆ. ಒಬ್ಬರ ಹೆಸರನ್ನ ಹೇಳಿ ನೀವು ಯಾರು ನೇಣಿಗೇರಿದ್ದಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ, ಈಗಿರ್ತಕ್ಕಂಥ BJP ಆಗಿರ್ಬೋದು ಅಥವಾ RSS ಆಗಿರ್ಬೋದು, ಯಾರೂ ಇಲ್ಲ. ಇವಾಗ ಅವ್ರದೇ ಆದಂಥ ಒಂದು ಅಜೆಂಡಾ ಇದೆ ಅಲ್ವಾ, ಹಿಂದೂ ರಾಷ್ಟ್ರ ಪರಿಕಲ್ಪನೆ ಇದೆಯಲ್ಲ, ಅದನ್ನು ತರಬೇಕು ಅಂತ ಈ ಒಂದೇ ಮಾತರಂ. ಯಾಕಂದ್ರೆ ಒಂದೇ ಮಾತರಂ ಅನ್ನೋದು ಭಾವನಾತ್ಮಕವಾಗಿ ಇಡೀ ಭಾರತದ ಜನರನ್ನ ಒಂದು ಕಾಲದಲ್ಲಿ ಒಂದು ಮಾಡಿತ್ತು. ಈಗ ಅದನ್ನ ಮುಂದೆ ತರಿಸ್ಬಿಡೋಣ, ಅದು ತಂದುಬಿಟ್ಟು ಮಾಡೋಣ ಅಂತ. ಅಲ್ಲರೇ ರವೀಂದ್ರನಾಥ್ ಠಾಗೋರನ್ನ ಮೀರಿದವರು ಇವರೆಲ್ಲರೂ ಸಹಿತ, ಮಹಾತ್ಮ ಗಾಂಧಿ ಅವ್ರನ್ನ ಮೀರಿದವರು ಇವರೆಲ್ಲ. 1937ರಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆಯಲ್ಲಿ ಗಾಂಧಿ ಅವರಿದ್ರು, ಸುಭಾಷ್ ಚಂದ್ರ ಬೋಸ್ ಅವರಿದ್ರು, ನೆಹರು ಅವರಿದ್ರು, ಮೌಲಾನಾ ಆಜಾದ್ ಅವರಿದ್ರು. ಇವರೆಲ್ಲರೂ ಸೇರಿ 2 ಸ್ಟ್ಯಾಂಡರ್ ಸಾಕು, ಉಳಿದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿ ಸರ್. ಆ ಸಮಿತಿ ಮಹಾತ್ಮ ಗಾಂಧಿ, ರವೀಂದ್ರನಾಥ್ ಟ್ಯಾಗೋರ್ ಅವರು ಮಾತ್ರ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಅವ್ರು ಹೇಳಿದಿಷ್ಟೇನೆ. ಬೇರೆ ಎಲ್ಲ ನೀವು ಜಲ ಫಲ ಅಂತೆಲ್ಲ ಮಾತಾಡ್ತೀರಿ, ದೇಶದ ನೈಸರ್ಗಿಕ ವೈವಿಧ್ಯತೆ, ನೈಸರ್ಗಿಕ ಸಂಪನ್ಮೂಲದ ಬಗ್ಗೆ ಮಾತಾಡ್ತೀರಿ, ತೊಂದರೆ ಇಲ್ಲ. ಬಟ್ ದೇವರ ಬಗ್ಗೆ ಉಲ್ಲೇಖ ಬಂದಾಗ ಕೆಲವರಿಗೆ ತೊಂದರೆ ಆಗಬಹುದು ಅನ್ನೋ ಅಭಿಪ್ರಾಯವನ್ನ ವರ್ಕಿಂಗ್ ಕಮಿಟಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು, ಮೌಲಾನಾ ಆಜಾದ್ ಅವರು ಎಲ್ಲರೂ ಪ್ರೆಸೆಂಟ್ ಇದ್ರು. ಅಭಿಪ್ರಾಯ ಬಂದಿದ್ದು ಅಲ್ಲ, ಜಸ್ಟ್ ಕ್ಲಾರಿಟಿ ಜನಕ್ಕೆ ಗೊತ್ತಿರಬೇಕು. ಅವರ ಸಮ್ಮುಖದಲ್ಲಿ ಹೇಳ್ದಂಗೆ ಎಲ್ಲರೂ ಒಪ್ಪಿಟ್ಟಿದ್ರಲ್ಲ ಅಂತ ಸರ್. ಮೌನಂ ಸಮ್ಮತಿ ಲಕ್ಷಣಂ, ಸುಮ್ಮನೆ ಇದ್ರು, ವಿರೋಧ ವ್ಯಕ್ತಪಡಿಸಿಲ್ಲ ಅವರು. ಆದ್ದರಿಂದ ಅವರು 37ರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಹಾಡಿದ್ರು. ಇವಾಗ ಯಾಕ್ರಿ ಅದನ್ನೆಲ್ಲ ಬಿಟ್ಟಿದ್ದೀರಾ? ಮೌನಂ ಸಮ್ಮತಿ ಲಕ್ಷಣ ಮಸೂದಂ ಕ್ಯಾ ಕೋನ್ಸಾ ಲಕ್ಷಣ? ಯಾವ ಮಸೂದಂ ತಂದಿಲ್ವಾ ಇಲ್ಲಿ? ಇವಾಗ ರಾಜಗೋಪಾಲ್ ಚಾರಿನೂ ಇದ್ರು, ಸರ್ದಾರ್ ಪಟೇಲು ಇದ್ರು, ಅವಾಗ ಎಲ್ಲರೂ ಇದ್ದು ಕೂತಿ ಅದನ್ನೊಂದು ಹಂತಕ್ಕೆ ತಂದು ಎರಡು ಸ್ಟ್ಯಾಂಡ್ಸಾಗಿ ನಿಲ್ಸಿದ್ರು. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್, ನಿಖಿಲ್ ಅವರೇ, ನಮ್ಮ ದೇಶ ಇರೋದು ಒಂದು ಸಂವಿಧಾನದ ಅಡಿಯಲ್ಲಿ, ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ. ಒಂದು ಧರ್ಮ ಹೇರ್ಬಿಟ್ಟು ಒಬ್ಬರನ್ನ ಇದನ್ನ ಮಾಡೋ ಅವಶ್ಯಕತೆ ಇಲ್ಲ. ಧರ್ಮನೇ ಇಟ್ಕೊಂಡು ದೇಶ ಮಾಡಿದವ್ರ ಸ್ಥಿತಿ ಇವಾಗ ಏನಾಗಿದೆ ಅಂತ ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಧರ್ಮ ಕಟ್ಕೊಂಡು ಪಕ್ಕದ ದೇಶ ಏನಾಗಿದೆ? ನಮ್ಮ ದೇಶ ನಿಂತಿರುವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನದ ಮೇಲೆ.
ಹಾಗಾಗಿ ಎಲ್ಲರನ್ನೂ ಒಂದು ತಗೊಂಡು ಹೋಗೋ ಒಂದು ಇದು ಒಂದೇ ಮಾತರಮ್ಮವನು ಅವತ್ತಿನ ದಿವಸ ಒಂದು ಸುಭಾಷ್ ಚಂದ್ರ ಬೋಸ್ ಅವ್ರ ನೇತೃತ್ವದಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರು, ನೆಹರು ಅವರಿದ್ರು, ಗಾಂಧಿ ಅವರಿದ್ರು, ಮತ್ತು ಸರ್ದಾರ್ ಪಟೇಲ್ ಇದ್ರು, ರಾಜಗೋಪಾಲಾಚಾರಿ ಇದ್ರು, ಎಲ್ಲರೂ ಇದ್ರು. ಅಕ್ಸೆಪ್ಟ್ ಆಗಿ ಇವತ್ತು ಒಂದು ಬಳಕೆಯಲ್ಲಿತ್ತು. ನಿನ್ನೆ ಸೋನಿಯಾ ಗಾಂಧಿ ಮೇಡಮ್ ಅವರು ಖರ್ಗೆಗೆ ಒಂದು ಕುರ್ಚಿ ತಗೊಂಡ್ಬಂದು ಇಡೀ ಅಂದ್ರು. ಅದನ್ನೇ ದೊಡ್ಡ ವಿಚಾರ ಮಾಡಿದ್ದಾರೆ ಈ ಬಿಜೆಪಿ ಅವರು. ಏನಂದ್ರೆ ಒಂದು ಕಶ್ಯಪ್ ನಂದನವ್ರು, ನಾನು ಅದಕ್ಕೆ ಅವಾಗ್ಲೇನೆ ಹೇಳಿದೆ, ಯಾರ್ ಮಾತು ಕೇಳ್ಬೇಕು ನಾವು. ಅಲ್ಲ ನೋಡಿ, ಕಾಂಗ್ರೆಸ್ ನಲ್ಲೇ ಎರಡು ರೀತಿ ಹೇಳಿಕೆ ಬಂದಿದೆ, ನಾನು ನಿಮಗೆ ಕೇಳಿಸ್ಕೊಳ್ಳೇಬೇಕಾರೆ. ಅಲ್ಲ ನೋಡಿ, ಡೋಂಟ್ ವಾಂಟ್ ಟು ಗೋ ಇನ್ ಟು ದಟ್ ಅಷ್ಟೇನೆ. ಅಲ್ಲ, ಈಗ ಒಬ್ರು ಹೇಳಿದ್ರು ಖರ್ಗೆ ಅವ್ರಿಗೆ ಸೇರು ಅಂತ, ಇನ್ನೊಬ್ರು ಏನ್ ಹೇಳಿದ್ರು, ಬೇರೆ ಹೇಳಿದ್ರು. ನೋಡಿ ನೀವೇನ್ ಹೇಳ್ತಿದ್ದೀರಿ? ನೋಡಿ, ಇವಾಗ ಖರ್ಗೆ ಸಾಹೇಬ್ರಿಗೆ ಕುರ್ಚಿ ತಂದಿಡಿ ಅಂತ ಅಂದ್ರು. ಅದ್ರಲ್ಲೇನು ವ್ಯಾಖ್ಯಾನ, ಅವ್ರ ಮುತ್ಸದಿತನ ರಾಜಕಾರಣ ವಯಸ್ಸಾಗಿದೆ ತಂದಿಡಿ ಅಂತ ಅಂದ್ರು. ಅದ್ರಲ್ಲೇನು ಅದನ್ನ ವ್ಯಾಖ್ಯಾನಿಸೋದು? ಕಾಂಗ್ರೆಸ್ಗಿಂತ ಈ ದೇಶಕ್ಕೆ ಬಲಿದಾನದ ಕುಟುಂಬ ಗಾಂಧಿ ಕುಟುಂಬ ಇನ್ಯಾವುದಿದೆ? ಇಬ್ರು ರಾಜೀವ್ ಗಾಂಧಿ ಅವರು ದೇಶಕ್ಕೆ ಪ್ರಾಣ ಕೊಟ್ಟಿದ್ದಾರೆ, ಇಂದಿರಾ ಗಾಂಧಿ ದೇಶಕ್ಕೆ ಪ್ರಾಣ ಕೊಟ್ಟಿದ್ದಾರೆ, ನೆಹರು ತನ್ನ ಮನೆತನನೇ ದೇಶಕ್ಕಾಗಿ ತ್ಯಾಗ ಮಾಡಿದೆ. ಇವತ್ತು ಅಲಹಾಬಾದ್ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ, ಕಾಂಗ್ರೆಸ್ ಪಾರ್ಟಿಗಿಂತ, ಕಾಂಗ್ರೆಸ್ ನಾಯಕರಿಗಿಂತ ಗಾಂಧಿ ಕುಟುಂಬಕ್ಕಿಂತ ಬೇಕಾದ ತ್ಯಾಗ 2 ಸಲ ಪ್ರಧಾನಮಂತ್ರಿ ಅವ್ರ ಮನೆ ಮುಂದಕ್ಕೆ ಬಂದಿದೆ. ಸರಿ ಅಲ್ಲ, ಬೇಸಿಕ್ಲಿ ನೀವು ಹೇಳ್ತಿರೋದೇನು ಅಂದ್ರೆ ಅವಶ್ಯಕತೆ ಇರ್ಲಿಲ್ಲ, ಸೋನಿಯಾ ಗಾಂಧಿ ಅವ್ರು ಕುರ್ಚಿ ಕೇಳಿದ್ದು. ನೋಡಿ, ಬಗ್ಗೆ ಅಸಮಾಧಾನ ಇಲ್ಲ ನಿಮ್ಗೆ. ನೋಡಿ, ಅಲ್ಲ, ನಿಮಗೆ ಒಂದೇ ಮಾತ್ರ ಫುಲ್ ಪ್ಲೇ ಮಾಡಿದ್ರ ಬಗ್ಗೆ ನೋಡಿ, ಅಸಮಾಧಾನ ಇಲ್ಲ. ಅದನ್ನ ಫಸ್ಟ್ ಹೇಳಾಯ್ತು ನಾವು. ಇವಾಗ ಸುಭಾಷ್ ಚಂದ್ರ ಬೋಸ್ ಅವರು 2 ಸ್ಟ್ಯಾಂಡ್ ಆಗಿ ಆಯ್ತು, ಮೂರನೇ ಸ್ಟ್ಯಾನ್ಸ್ ನೋಡಿ, ಮೂರನೇದು ಏನು ಅಂದ್ರೆ, ಈ ದೇಶ ನಿಂತಿರುವುದು ಸಂವಿಧಾನದ ಅಡಿಯಲ್ಲಿ. ನಾನು ಒಬ್ಬ ಪ್ರಾಕ್ಟೀಸಿಂಗ್ ಇದು ನಾನು ಮನ್ನಿ ಮಾಡ್ಕೋತೀನಿ. ವೈ ಯು ವಾಂಟ್ ಟು ಇಂಪೋಸ್ ಇನ್ ದ ಫ್ರಂಟ್ ಆಫ್ ಎವ್ರಿ ಒನ್? ದಟ್ಸ್ ವಾಟ್ ಐ ಆಮ್ ಆಸ್ಕಿಂಗ್. ಅದನ್ನು ಹೇಳ್ತಿರೋದು ಎಲ್ಲರೂ. ಫೇರ್ ಎನಫ್. ಇಂಪೋಸ್ ಅಂದ್ರೆ ಏನು ಅಂತ ಮಾತಾಡೋಣ ಸ್ವಲ್ಪ ಹೊತ್ತಲ್ಲೇನೆ. ವಿಕಾಸ್ ಪುತ್ತೂರ್ ಅವರು ಇದ್ದಾರೆ. ವಿಕಾಸ್ ಪುತ್ತೂರ್ ಅವರು ಈ ಒಂದು ಪ್ರಕರಣದಲ್ಲಿ ಊರ್ವ ಪೊಲೀಸ್ ಠಾಣೆಯಲ್ಲಿ ಸೋನಿಯಾ ಗಾಂಧಿ ಅವರ ವಿರುದ್ಧ ದೂರನ್ನ ದಾಖಲಿಸಿರುವಂತ ದೂರುದಾರರು. ವಿಕಾಸ್ ಪುತ್ತೂರ್ ಅವರೇ ಈಗ ಹೊಸದಾಗಿ ಅಂಗೀಕಾರ ಆದಂತ ಈ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಸಿಂಬಲ್ಸ್ ತಿದ್ದುಪಡಿ ಮಸೂದೆ 2026 ಅದರ ಅಡಿಯಲ್ಲಿ ನೀವು ಯಾವ ಸೆಕ್ಷನ್ ಆಧಾರದ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ? ಆಮೇಲೆ ಕಂಪ್ಲೇಂಟ್ ಬಗ್ಗೆ ನೀವು ಹೇಳೋದಾದ್ರೆ ಪ್ಲೀಸ್. ಸರ್, ನನಗೆ ಏನು ಕೇಳ್ತಾ ಇಲ್ಲ, ತಾವು ಮಾತಾಡ್ತಾ ಇರೋದು. ಆಯ್ತು, ನಿಮ್ ದೂರಿನ ಬಗ್ಗೆ ಹೇಳಿ. ನಿಮ್ ದೂರಿನ ಬಗ್ಗೆ ರೀಕನೆಕ್ಟ್ ಮಾಡ್ಬಿಟ್ಟು ಅವ್ರನ್ನ ಮತ್ತೆ ಮಾತಾಡಿಸ್ತೀನಿ ನಾನು. ಉಮರ್ ಶರೀಫ್ ಅವ್ರು ನೀವು ಹೇಳಿದ್ರಿ ದೇವ್ರದ್ದು ಹೆಸರುಗಳಿದೆ, ಹಾಗಾಗಿ ಇದನ್ನ ಮುಸ್ಲಿಂ ಸಮುದಾಯ ಒಪ್ಪೋದು ಅಸಾಧ್ಯ ಇದೆ ಅಂತ. ನೋಡಿ, ಅವರು ನಿಂತ್ಕೊಳ್ಳಕ್ ರೆಡಿ ಆದ್ರೆ ಖರ್ಗೆ ಅವ್ರಿಗೋಸ್ಕರ ಎಂತ ಸೆಲ್ಫ್ಲೆಸ್ ಆಕ್ಟ್ ಇದು. ಆದ್ರೆ ಇದು ಒಂದು ನ್ಯಾಷನಲ್ ಸಾಂಗಿನ ನಡುವೆ ಮಾಡುವಂತದ್ದ ಅಷ್ಟೇ ಪ್ರಶ್ನೆ. ಅವ್ರ ಕನ್ಸರ್ನಿಗೆ, ಅವರ ಕೇರಿಗೆ, ಅವರ ಕನ್ಸಿಡರೇಷನ್ಗೆ ಎಲ್ಲದಕ್ಕೂ ನಾವು ಮನ್ನಣೆ. ನೋಡಿ, ಆ ಸಮಯದಲ್ಲಿ ಅವರು ಪಕ್ಕದಲ್ಲಿ ನಿಂತಿದ್ರು ಸೋನಿಯಾ ಗಾಂಧಿ ಮೇಡಮ್. ಅವ್ರು ನೋಡ್ತಾ ಇದ್ರು ಏನಾಗ್ತಿತ್ತೋ, ಏನೋ ಕೈ ನಡಗಿದೆ, ಏನೋ ನಡಗಿದೆ, ಹೇಳಿದಾರಪ್ಪ ತಂದು ಹಾಕಪ್ಪ, ಏನೋ ಬಿದ್ದಿದ್ದೋದ್ರೆ ನಮ್ ಖರ್ಗೆ ಸಾಹೇಬ್ರಿಗೆ ಏನಾರು ಆಗುತ್ತೆ ಅಚಾತುರ್ಯ ಅಂತ ತಂದು ಹೇಳಿರ್ಬೇಕು. ಅದಕ್ಕೆ ಯಾಕೆ ನಾವು ಬೇರೆ ತರ ವ್ಯಾಖ್ಯಾನ ಮಾಡ್ಕೋಬೇಕು? ವ್ಯಾಖ್ಯಾನ ಇಷ್ಟೇ, ಕುರ್ಚಿ ತಂದು ಹಾಕಿ ಅಂತ ಹೇಳಿದ್ದಾರೆ. ಸೋನಿಯಾ ಗಾಂಧಿ ಮೇಡಮ್ಗಿಂತ ದೇಶಭಕ್ತರು ಬೇಕಾ ಸರ್? ಬೇರೆ ದೇಶದ ಒಂದು ಪೌರತ್ವವನ್ನು ತ್ಯಾಗ ಮಾಡಿ ದೇಶಕ್ಕಾಗಿ ಪ್ರಧಾನಮಂತ್ರಿ ಸ್ಥಾನವನ್ನು ಕೊಟ್ಟಾಗ, ಮನೆ ಮುಂದೆ ಬಂದಾಗ ತ್ಯಾಗ ಮಾಡಿರೋ ಹೆಂಗಸು ನಮ್ಮ ಸೋನಿಯಾ ಗಾಂಧಿ ಮೇಡಮ್. ಅವ್ರಿಗಿಂತ ದೇಶಭಕ್ತಿ ಬೇಕಾ ಸರ್? ಅವರ ಗಂಡ ಇದೇ ತಮಿಳುನಾಡಲ್ಲಿ ಅವ್ರ ದೇಶಕ್ಕಾಗಿ ಕೊಟ್ಟಾಗ ಅವರು ಏನಂದ್ರು? ಇದ್ರು, ಮಕ್ಕಳ ಜೊತೆ ದೇಶದಲ್ಲೇ ಇದ್ರು, ಇವಾಗಲೂ ಇದ್ದಾರೆ, ಇಲ್ಲೇ ಇರ್ತಾರೆ. ನನ್ನ ದೇಶ ಈ ದೇಶದಲ್ಲೇ ಮಣ್ಣಾಗ್ಬೇಕು ಅಂತಾನೂ ಹೇಳಿದ್ದಾರೆ. ಆ ಮಟ್ಟದ ಗಾಂಧಿ ಕುಟುಂಬದ ತ್ಯಾಗ, ಬಲಿದಾನ ಈ ಬಿಜೆಪಿ ಅವರಾಗ್ಲಿ RSS ಅವರಾಗ್ಲಿ ಇಲ್ಲೂ ರಾಜಕೀಯ ಎಲ್ಲ. ನೋಡಿ, ಇದೇ ಬಿಜೆಪಿ RSS ಅವರು ಬ್ರಿಟಿಷ್ಗೆ ಮರ್ಸಿ ಲೆಟರ್ ಬರ್ಕೊಟ್ಟಿದ್ದಾರೆ. ಇವರು ನಮ್ಗೆ ದೇಶದ ಒಂದು ಕಮಿಂಗ್ ಟು ದ ಪಾಯಿಂಟ್ ಬರ್ಕೊಡ್ತೀನಿ. ಇವಾಗ ಪಕ್ಕದಲ್ಲಿ ನಿಂತಿದ್ರು, ಏನೋ ಅವ್ರಿಗೆ ಕೈ ನಡಗಿತ್ತು, ಏನೋ ಆಗಿದೆ ಗಮನಿಸಿದ್ದಾರೆ ಸೋನಿಯಾ ಗಾಂಧಿ ಮೇಡಮ್. ಕುರ್ಚಿ ತಂದು ಹಾಕ್ರಪ್ಪ. ಆದ್ರೆ ಏನ್ ಗೊತ್ತಾ ಕಶ್ಯಪ್, ನಾನು ಆ ವಿಡಿಯೋ ನೋಡಿದಷ್ಟು ಆ ಇಡೀ ವಿಡಿಯೋನಲ್ಲಿ ಕಡೆಗೂ ಕುರ್ಚಿನೇ ತರಲಿಲ್ಲ. ನಿಮಿಷ ತರಲಿಲ್ಲ ಅಂತ ಹೇಳಿದೆ. ಅಟ್ ದಿ ಎಂಡ್ ಆಫ್ ದ ವಿಡಿಯೋ ಆಲ್ಸೋ ಅಲ್ಲ, ಕಾಂಗ್ರೆಸ್ ಹೆಡ್ ಕ್ವಾರ್ಟರ್ ಅಲ್ಲಿ ಒಂದು ಕುರ್ಚಿ ಸಿಗಲ್ವಾ? ನೋಡಿ, ಕುರ್ಚಿ ಖರ್ಗೆ ಸಾಹೇಬ್ರು ಏನ್ ಹೇಳಿದಾರೆ ಯಾರಿಗೂ ಗೊತ್ತಿಲ್ವಲ್ಲ, ನಮಗ್ ಗೊತ್ತಿದೆಯಲ್ಲ. ಏನ್ ಹೇಳಿದಾರೆ ಖರ್ಗೆ ಸಾಹೇಬ್ರು? ಇಲ್ಲಪ್ಪ ನಾನು ನಿಂತ್ಕೋತೀನಿ, ಪರವಾಗಿಲ್ಲ, ಐ ವಿಲ್ ವೇಟ್ ಅಂತ ನಿಂತಿಯಾರ ಅಷ್ಟೇ. ದಟ್ಸ್ ಎಂಡ್ ದ ಮ್ಯಾಟರ್. ಅದಕ್ಕೆ ಯಾಕೆ ಅಲ್ಲ, ನಿಮ್ಮ ಆರ್ಗ್ಯುಮೆಂಟ್ ತಗೋಬಹುದು. ಮೋಹನ್ ಈಗ ವಾಟ್ಸ್ ದ ಪ್ರಾಬ್ಲಮ್? ಅಲ್ಲ, ಇಬ್ರು ಹಿರಿಯ ನಾಗರಿಕರು ಅಲ್ಲಿದ್ದಾರೆ, ಇಬ್ರು ಹಿರಿಯ ವಯಸ್ಸವರೇ ಇದ್ದಾರೆ, ಒಬ್ರು ಇನ್ನೊಬ್ಬರ ಬಗ್ಗೆ ಕಾಳಜಿ ತೋರಿಸಿದ್ದಾರೆ. ಅದು ರಾಷ್ಟ್ರಗಾನದ ನಡುವೆನೆ ಕಾಳಜಿ ತೋರಿಸ್ಬೇಕು ಅಂತ ಅವ್ರಿಗೆ ವಾಟ್ ಇಸ್ ದ ಪ್ರಾಬ್ಲಮ್? ನೋಡಿ,
ಕಾಂಗ್ರೆಸ್ ಪಕ್ಷ ದೇಶದ ಸಂವಿಧಾನಕ್ಕಾಗ್ಲಿ ಅಥವಾ ದೇಶಕ್ಕೆ ಸಂಬಂಧ ಯಾವುದೇ ವಿಷಯಗಳಿಗಾಗ್ಲಿ ಅವಮಾನ ಮಾಡೋದು ಇದೇನು ಫಸ್ಟ್ ಅಲ್ಲ. ಅದು ಅವರ ಹ್ಯಾಬಿಟ್. ದೇ ಆರ್ ಹ್ಯಾಬಿಚುವಲ್ ಅಫೆಂಡರ್ಸ್, ಆಸ್ ಸಿಂಪಲ್ ಆಸ್ ದಟ್. ಅದೇ ಇಲ್ಲಿ ಕಂಟಿನ್ಯೂ ಆಗಿರೋದು. ನೀವು ಆಗ್ಲಿಂದ 1937 ಬಗ್ಗೆ ನನ್ನ ಸ್ನೇಹಿತರು ಬಹಳ ಮಾತಾಡಿದ್ರು. 37 ಅಲ್ಲಿ ಅವರು ಹಂಗೆ ಹೇಳಿರ್ಬೋದು. ಅದಾದ್ಮೇಲೆ 47 ಅಖಂಡ ಭಾರತ ವಿಭಜನೆ ಆಗಿದೆ ಧರ್ಮಾಧಾರಿತದ ಮೇಲೆ, ಆಯ್ತಲ್ಲ. ಮುಸಲ್ಮಾನರು ನಮ್ಮ ಪಾಕಿಸ್ತಾನ ಬೇಕು ಅಂತ ಹೋದ್ರು, ಬಾಕಿ ಅವ್ರು ಇಲ್ಲಿ ಉಳ್ಕೊಂಡ್ರು. ಆ ಧರ್ಮಾಧಾರಿತವಾದ ವಿಭಜನೆ ಆದ್ಮೇಲೆ ನಾವು ಅಂಗೀಕಾರ ಮಾಡಿದಂತ ಬಾಬಾ ಸಾಹೇಬರ ಸಂವಿಧಾನದ ಮೂಲ ಪೀಠಿಕೆನಲ್ಲಿ ಜಾತ್ಯತೀತ ಪದನೇ ಇರಲಿಲ್ಲ. ವಾಟ್ ಡಸ್ ಇಟ್ ಸೇಸ್? ಅದಾದ್ಮೇಲೆ ಅದನ್ನ ಇನ್ಸರ್ಟ್ ಮಾಡಿ ಹೇರಿಕೆ ಮಾಡಿದವ್ರು ಯಾರು? ಓಲೈಕೆ ರಾಜಕಾರಣಕ್ಕೋಸ್ಕರ ಇದೆ ಇಂದಿರಾ ಗಾಂಧಿ. ನೀವು ಅದನ್ನ ಬಿಟ್ಬಿಟ್ಟು ಆಗ್ಲಿಂದ ನೋಡ್ತಾ ಇದ್ದೀನಿ ಏನೋ ಕಾಂಗ್ರೆಸ್ ಪಕ್ಷನೇ ಹೋರಾಟ ಮಾಡ್ಬಿಡ್ತಂತೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1885 ಸ್ಟಾರ್ಟ್ ಆಯ್ತಲ್ಲ, ಅದು ರಾಜಕೀಯ ಪಕ್ಷ ಅಲ್ಲಣ್ಣ. ಬ್ರಿಟಿಷರ ಆಡಳಿತದಲ್ಲಿ ಯಾವ್ದಾದ್ರು ರಾಜಕೀಯ ಪಕ್ಷ ಇಟ್ಕೊಂಡು ರಾಜಕೀಯ ಮಾಡಕ್ ಆಗತ್ತಾ? ಸೆನ್ಸ್ಲೆಸ್ ಆರ್ಗ್ಯುಮೆಂಟ್. ಅದು ಒಂದು ಸಂಘಟನೆ. ಬ್ರಿಟಿಷರ ವಿರುದ್ಧ ಅವತ್ತು ಯಾರೇ ಹೋರಾಡ್ಬೇಕಾದ್ರೂ ಒಂದು ಸಂಘಟನೆ ಬೇಕಾಗಿತ್ತು, ಅದಕ್ಕೋಸ್ಕರ ಮಾಡಿದ್ದಷ್ಟೇ. ಹಾಗಾದ್ರೆ 85 ಅಲ್ಲಿ ಉಟ್ಕೊಂಡಂತ ಸಂಘಟನೆ 47 ಅಂದ್ರೆ 62 ವರ್ಷ ಬೇಕಾಯ್ತು ಅವರಿಗೆ ಹೋರಾಟ ಮಾಡೋದಕ್ಕೆ, ಸ್ವಾತಂತ್ರ್ಯಕ್ಕೆ. ಆ ಪ್ರಶ್ನೆ ಕೇಳ್ಬೇಕಲ್ವಾ ಕಾಂಗ್ರೆಸ್ ಅವ್ರನ್ನ ನೀವು? ಮಾತ್ರ ನಾವು ಹೋರಾಟ ಮಾಡಿದ್ವಿ. ಯಾಕಿದೆ ಮಹಾತ್ಮ ಗಾಂಧಿ ಆಗರ ಸ್ವತಂತ್ರ ಬಂದಲ್ಲಿ ವಿಸರ್ಜನೆ ಮಾಡಿ ಅಂತ ಹೇಳಿ ಯಾಕೆ ಮಾಡ್ಲಿಲ್ಲ? ಏನೋ ದೊಡ್ಡದಾಗಿ ನಾವೇ ನಮ್ಮ ಕುಟುಂಬ ನಾವೇ ಹೋರಾಟ ಮಾಡೋದು ಅಂತ ಹೇಳ್ಕೊಂಡು ಕುತ್ಕೊಂಡು ಸಂವಿಧಾನಕ್ಕೆ ಮಾಡಬಾರ್ದು ಅವಮಾನ ಮಾಡ್ಕೊಂಡು ಇವ್ರು ಸ್ವಾರ್ಥಕ್ಕೋಸ್ಕರ ತಿದ್ದುಪಡಿ ಮಾಡ್ಕೊಂಡು ಇವತ್ತು ಅದ್ರ ಕಂಟಿನ್ಯೂಡ್ ವರ್ಷನ್ ಆಗಿ ಒಂದೇ ಮಾತರಂಗೂ ಅವಮಾನ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ಜಸ್ಟ್ ಬಿಕಾಸ್ ಓಲೈಕೆ ರಾಜಕಾರಣ, ವೋಟ್ ಬ್ಯಾಂಕ್ ರಾಜಕಾರಣ. ಅದ್ ಬಿಟ್ಟು ಮತ್ತಿನ್ನೇನೂ ಇಲ್ಲ. ಆ ವಿಡಿಯೋದಲ್ಲಿ ವೆರಿ ಕ್ಲಿಯರ್ ಆಗಿ ತೋರಿಸುತ್ತಾರೆ. ನೀವು ಕ್ಲಿಯರ್ ಆಗಿ ಕೇಳಿದ್ರಿ, ಇಡೀ ವಿಡಿಯೋ ಎಂಡ್ ಆದ್ರಲ್ಲಿ ಕುರ್ಚಿ ತರಬೇಕಿತ್ತಾನೆ. ಎಲ್ಲಿ ಕುರ್ಚಿ ಬರ್ಲೇ ಇಲ್ಲ. ಕುರ್ಚಿ ಆಗೋದ್ರಲ್ಲಿ ನಿಮ್ಗೆ ಹಾಗಾದ್ರೆ ಕುರ್ಚಿ ತಗೊಂಬಾ ಅಂತ ಹೇಳೋದಕ್ಕೆ 4 ಇಂದ 5 ಸೆಕೆಂಡ್ ಸಾಕು. ಎಷ್ಟೊತ್ತಿದೆ ಅಲ್ಲಿ ಅವ್ರಿಗೆ ಆಗ್ತಾ ಇಲ್ಲ ಕೇಳೋದಕ್ಕೆ ಪೂರ್ತಿ ಒಂದೇ ಮಾತರಂ. ಬಿಕಾಸ್ ಶಿ ನೋಸ್ ವೋಟ್ ಬ್ಯಾಂಕ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ನಿಂತ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಇದೇ ರಾಜಕಾರಣ ಕಾಂಗ್ರೆಸ್ ಅವತ್ತಿಂದ ಮಾಡ್ಕೊಂಡ್ ಬಂದಿದ್ದು. ಇವಾಗೂ ಅಷ್ಟೇ, ನಾನು ಈಗಲೂ ಅದನ್ನೇ ಹೇಳ್ತೀನಿ, ಒಂದೇ ಮಾತರಂಗೆ ಧರ್ಮ ಇಲ್ಲ, ಜಾತಿ ಇಲ್ಲ. ಅದು ಸ್ವತಂತ್ರ ಹೋರಾಟದ ಶಾಶ್ವತ ಧ್ವನಿ ಅಷ್ಟೇ. ಅದನ್ನೇ ಕೇಳಕ್ ಬಂದೆ ನಾನು. ಬಹಳ ಸಿಂಪಲ್ ಇದೆ. ಒಂದು ರಾಷ್ಟ್ರಗಾನ ಅಂದ್ಮೇಲೆ ಅದಕ್ಕೆ ಒಂದು ಜಾತ್ಯತೀತತೆಯ ಒಂದು ಆಯಾಮ ತರೋದು, ಒಂದು ಧರ್ಮದ ಆಯಾಮ ತರೋದು, ಒಂದು ನಂಬಿಕೆ ವ್ಯವಸ್ಥೆಯ ಒಂದು ಆಯಾಮ ತರೋದು, ಇದೆಲ್ಲ ಬೇಕಾ ಅಂತ. ಇಟ್ ಇಸ್ ಅ ನ್ಯಾಷನಲ್ ಸಾಂಗ್, ಹಾಡೋಣ ಬಿಡಿ. ವಾಟ್ ಇಸ್ ದ ಪ್ರಾಬ್ಲಮ್? ನಿಮ್ಮ ನ್ಯಾಷನಲ್ ಸಾಂಗ್ ಅನ್ನ ನೀವು ಸಂಸತ್ತಿನಲ್ಲಿ ಚರ್ಚೆ ಮಾಡೋದ್ರ ಮೂಲಕ ತಂದಿದ್ದೀರಾ ಅಥವಾ ಏಕಪಕ್ಷೀಯವಾಗಿ ಹೇಳಿಕೆ ಮಾಡಿದ್ದೀರಾ ಅಂತ ಮೊದಲು ಹೇಳಿದ್ವಿ. ನಾನು ಇವಾಗ ಹೇಳ್ತಾ ಇದ್ದೇನೆ ನಿಮಗೆ. ನನಗೆ ಲಾಸ್ಟ್ ನಾನು ಚೆಕ್ ಮಾಡ್ದಂಗೆ ಸಂಸತ್ನಲ್ಲಿ ನಡೆಯೋದು ಗೇಮ್ ಆಫ್ ನಂಬರ್ಸ್ ಅಲ್ವಾ? ಗೇಮ್ ಆಫ್ ಹೇಳಿಕೆ ಮಾಡಬಹುದಾ? 1937 ನಲ್ಲಿ ನೀವು ಯಾವ ಕನ್ಸಲ್ಟೇಷನ್ ಮಾಡ್ಬಿಟ್ಟು ಮಾಡಿದ್ರಿ ಅಂತ ಬಿಜೆಪಿ ಅವ್ರು ಕೇಳ್ಬೋದು. 1937 ನಲ್ಲಿ ಮೊಹಮ್ಮದ್ ಅಲಿ ಜೋಹರ್ ಅವ್ರು ಬೇಸರ ಮಾಡ್ಕೊಂಡು ಹೊರಗೆ ಹೋದ್ರು. ಅದಾದ್ಮೇಲೆ ಕಾಂಗ್ರೆಸ್ ಬಿಟ್ಟು ಹೊರಗೆ ಹೋದ್ರು. ಅವ್ರು ಕಟ್ಟಿದ ಪಕ್ಷ ಯಾವ್ದು ನಿಮ್ಗೆ ಗೊತ್ತಲ್ವಾ? ಮುಸ್ಲಿಂ ಲೀಗ್ ಅಲ್ವಾ? ಯಾವ ಧರ್ಮದ ಬಗ್ಗೆನೂ ಸಂಶಯ ಇಲ್ಲ. ಸಂಶಯ ಇರೋದು ಉದ್ದೇಶಗಳ ಬಗ್ಗೆ. ನಿಮ್ಮ ಉದ್ದೇಶವೇ ಹೇಳ್ತಾ ಇದ್ದೀನಿ. ನಿಮ್ಮದು ಹಿಂದೂ ರಾಷ್ಟ್ರ ಪರಿಕಲ್ಪನೆಯ ಉದ್ದೇಶ ಇರುವುದರಿಂದ ನೀವು ಮಾಡಬೇಕಾಗಿರೋದೇನು? ಹೋಗ್ಲಿ, ಒಂದೇ ಮಾತರಮ್ಮನ್ನ ಬದಲಾಯಿಸಬೇಕು, ತಿದ್ದುಪಡಿ ಮಾಡಬೇಕು ಅಂತಂದ್ರೆ ಸಂಸತ್ತಿನಲ್ಲಿ ಅದಕ್ಕೆ ವ್ಯಾಪಕವಾದ ಚರ್ಚೆ ಮಾಡುವುದರ ಮೂಲಕ ಮಾಡಬೇಕು ಹೊರತಾಗಿ ಚರ್ಚೆ ಇಲ್ಲದೆ ವಿರೋಧ ಪಕ್ಷದವರು ಪ್ರತಿಭಟನೆ ಮಾಡುವಾಗ 10-15 ನಿಮಿಷ ಇವರೇ ಬಿಜೆಪಿಯವರು ಮಾತಾಡಿ ಆಯ್ತು ಅಂಗೀಕಾರ ಅಂತ ಹೇಳಿದ್ರಲ್ವಾ? ಇದು ಭಾರತೀಯರಿಗೆ ಎಲ್ಲಾ ಸಮುದಾಯರು ಮಾಡಿದ ಮೋಸ ಅಲ್ವಾ ಇದು? ಇದನ್ನು ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಸರ್, ಇದೇ ನಮ್ಮ ಪ್ರಧಾನಮಂತ್ರಿಗಳು ರಾಷ್ಟ್ರದ ಬಾವುಟ ತೆಗೆದುಕೊಂಡು ಮಗ ಒರೆಸ್ಕೊಂಡ್ರಲ್ವಾ? ಎಲ್ಲಿ ಯೋಗದ ಇಂಟರ್ನ್ಯಾಷನಲ್ ಒಂದು ನಿಮಿಷ ಸಿಂಬಾಲಿಟಿಕ್ ಅರ್ಥ ಆಯ್ತಾ? ತಗೊಂಡು ಮಗ ಅದು ಸಾರ್ವಜನಿಕ ಮಗ ಒರೆಸ್ಕೊಂಡಾಗ ಇವ್ರು ಬಾಯಿ ಮುಚ್ಕೊಂಡಿದ್ರು. ಆಮೇಲೆ RSS ಅಧಿನಾಯಕರಾಗಿದ್ದ ಗೋವಾಲ್ಕರ್ ಅವರು ಹೇಳ್ತಾರೆ ಬಂಚ್ ಆಫ್ ಥಾಟ್ಸ್ ಅಲ್ಲಿ ಏನ್ ಹೇಳ್ತಾರೆ? ತ್ರಿವರ್ಣ ಧ್ವಜವನ್ನ ಡ್ರಿಫ್ಟಿಂಗ್ ಅಂಡ್ ಇಮಿಟೇಟಿಂಗ್ ಅಂತಂದೇನು ಇದನ್ನ ನಾವು ಒಪ್ಪೋದಿಲ್ಲ ಅಂತ ಹೇಳಿದ್ರು. 1947 RSS ನ ಮುಖವಾಣಿ ಆರ್ಗನೈಸರ್ ಪತ್ರಿಕೆಯಲ್ಲಿ ಬರೀತಾರೆ ಭಗವಧ್ವಜ ಈ ರಾಷ್ಟ್ರ ಧ್ವಜ ಆಗಬೇಕು ಅಂತ ಬರೀತಾರೆ. ಇವೆಲ್ಲವೂ ಸಹಿತ ಹಿಸ್ಟ್ರಿಯಲ್ಲಿದ್ದಾವೆ. ಇವತ್ತರೆಗೂ RSS ನ ಶಾಖೆಗಳಲ್ಲಿ ಸದಾವಸ್ತಲೆಯನ್ನು ನಮಸ್ತೆ ಸದಾವಸ್ತಲೆ ಹಾಡ್ತಾರೆ ಹೊರತಾಗಿ ಜನಗಣಮನ ಹಾಡೋದಿಲ್ಲ, ಒಂದೇ ಮಾತ್ರ ಹಾಡೋದಿಲ್ಲ. ನಮಸ್ತೆ ಸದಾವತ್ಸಲೆ ಹಾಡ್ತಾರೆ, ಇಲ್ಲಿ ಹಾಡೋದಿಲ್ಲ, ಒಂದೇ ಮಾತ್ರ ಮಾಡೋದಿಲ್ಲ. ದೇಶದ ಪ್ರಜೆಗಳು, ಈ ದೇಶದ ಪ್ರಜೆಗಳಾದ್ಮೇಲೆ ಎಲ್ಲರೂ ಅದಕ್ಕೆ ಗೌರವ ಕೊಡಬೇಕು. ಇಂತಹ ಸಂದರ್ಭದಲ್ಲಿಯೂ ಸಹಿತ ನೀವು ಮಾಡಿದೆಲ್ಲ ಮುಚ್ಚೋಗ್ಬಿಡ್ತು. ನಾನು ಹೇಳ್ತಾ ಇರೋದು ಇವಾಗ ಇದನ್ನ ರಾಜಕೀಕರಣಗೊಳಿಸುವ ಅಗತ್ಯ ಇಲ್ಲ. ಅದೇ ಆಗ್ತಾ ಇರೋದಿಲ್ಲ. ಹಾಡನ್ನ ಪೂರ್ತಿಯಾಗಿ ಪ್ಲೇ ಆಗೋದಕ್ಕೆ ಬಿಟ್ಟು ನೀವು ಕೋರ್ಟಲ್ಲಿ ಚಾಲೆಂಜ್ ಮಾಡಿ ಅಲ್ಲ. ನೀವು ಕುರ್ಚಿ ಕೇಳೋದ್ರ ಬದಲು ಕೋರ್ಟಲ್ಲಿ ಚಾಲೆಂಜ್ ಮಾಡಿ. ನೀವು ಅದನ್ನ ಕೋರ್ಟಲ್ಲಿ ಚಾಲೆಂಜ್ ಮಾಡಿ ನೀವು ಹೇಳಿ ಹೇರಿಕೆ ಆಗ್ತಾ ಇದೆ, ಸೆಕ್ಯುಲರ್ ಫ್ಯಾಬ್ರಿಕ್, ಸೆಕ್ಯುಲರ್ ವ್ಯಾಲ್ಯೂಸ್ಗೆ ಅದು ವಿರುದ್ಧ ಇದೆ ಹೇಳಿ. ದ್ವಂದ್ವ ನಿಲುವು ಯಾಕೆ ಗೊತ್ತಾ? ಮೋಹನ್ ಕೇಳಿ.
ಒಂದ್ ನಿಮಿಷ ಇರಿ. ಸರ್, ಒಂದ್ ನಿಮಿಷ. ಅಲ್ಲ, ಒಂದ್ ನಿಮಿಷ ಕ್ಲಾರಿಫೈ ಮಾಡ್ಬೇಕು ನೋಡಪ್ಪ, ದಯವಿಟ್ಟು ಝೂಮ್ ಮಾಡಿ ನೋಡಿ. ಇದು RSS ನ ಕೇಂದ್ರ ಕಚೇರಿ ನಾಗಪುರದಲ್ಲಿ ಮೊನ್ನೆ ಮೋಹನ್ ಭಾಗವತ್ ಜಿ ಅವರ ಎದುರುಗಡೆನೆ ಆರಿಸಿರುವಂತ ಬಾವುಟ ಯಾವುದು? ನ್ಯಾಷನಲ್ ಫ್ಲಾಗ್, ಇಂಡಿಯನ್ ಫ್ಲಾಗ್, ಇಂಡಿಪೆಂಡೆನ್ಸ್ ಡೇ ದಿವಸ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಇನ್ನು ಕೆಳಗೆ ಬರ್ತೀನಿ. ಇಲ್ಲಿ ನೋಡಿ, ಇದು ಬೆಂಗಳೂರಿನಲ್ಲಿರುವಂತಹ RSS ನ ಕಚೇರಿ ಕೇಶವ ಕೃಪದಲ್ಲಿ ಆಗಸ್ಟ್ 15 2 ದಿವಸಗಳ ಮುಂಚೆ RSS ಕಚೇರಿ ಆರಿಸಿರುವಂತ ಬಾವುಟ. ಏನ್ ಬಂಡಲ್ ಬಿಡ್ತಾರೆ ಯಾವಾಗ ಬಲವಂತ ಘೋಷಣೆ ಹೋಗಿದ್ರು ಸರ್, ಒಂದ್ ನಿಮಿಷ. ಒಂದ್ ನಿಮಿಷ ಕ್ಲಾರಿಫೈ ಮಾಡ್ಬೇಕು ನೋಡಪ್ಪ, ದಯವಿಟ್ಟು ಝೂಮ್ ಮಾಡಿ ನೋಡಿ. ಇದು RSS ನ ಕೇಂದ್ರ ಕಚೇರಿ ನಾಗಪುರದಲ್ಲಿ ಮೊನ್ನೆ ಮೋಹನ್ ಭಾಗವತ್ ಜಿ ಅವರ ಎದುರುಗಡೆನೆ ಆರಿಸಿರುವಂತ ಬಾವುಟ ಯಾವುದು? ನ್ಯಾಷನಲ್ ಫ್ಲಾಗ್, ಇಂಡಿಯನ್ ಫ್ಲಾಗ್, ಇಂಡಿಪೆಂಡೆನ್ಸ್ ಡೇ ದಿವಸ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಇನ್ನು ಕೆಳಗೆ ಬರ್ತೀನಿ. ಇಲ್ಲಿ ನೋಡಿ, ಇದು ಬೆಂಗಳೂರಿನಲ್ಲಿರುವಂತಹ RSS ನ ಕಚೇರಿ ಕೇಶವ ಕೃಪದಲ್ಲಿ ಆಗಸ್ಟ್ 15 2 ದಿವಸಗಳ ಮುಂಚೆ RSS ಕಚೇರಿ ಆರಿಸಿರುವಂತ ಬಾವುಟ. ಏನ್ ಬಂಡಲ್ ಬಿಡ್ತಾರೆ ಪ್ರಯತ್ನಿಸಿದ ಯಾವಾಗ ಬಲವಂತ ಘೋಷಣೆ ಹೋಗಿದ್ರು ಹಾರಿಸಲಿಲ್ಲ. 2002 ಯಾಕಾಗ್ಲಿಲ್ಲ? ಆ ಪ್ರಶ್ನೆಗೆ ಬಿಜೆಪಿ ಬಿಜೆಪಿ ನ್ಯಾಷನಲ್ ಫ್ಲಾಗ್ ಆರಿಸಿಲ್ಲ ಮಾತಾಡಕ್ಕೆ ಬಿಡಲಿಲ್ಲ. ಆಯ್ತು, ಒಂದ್ ನಿಮಿಷ ಮಾತಾಡಕ್ಕೆ ಹೇಳಿ ಬಿಡಿ. ಏನ್ ಸುಮ್ಮನೆ ತೋರಿಸಿದ್ರು ಆಯ್ತು, ಯಾಕಾಗ್ಲಿಲ್ಲ ಹೇಳಿ ಮೋಹನ್, ಹೇಳ್ತಾರೆ ಕೇಳಿ, ಹೇಳಿ ಏನಕ್ಕೆ ಮೋಹನ್ ಯಾಕೆ ಆರಿಸಿಲ್ಲ? ಇನ್ 2002 ವರೆಗೂ ಇಂಡಿಯಾದಲ್ಲಿ ಫ್ಲಾಗ್ ಕೋಡ್ ಅಂತ ಒಂದಿತ್ತು. ಆ ಫ್ಲಾಗ್ ಕೋಡ್ ಪ್ರಕಾರ ನಿರ್ದಿಷ್ಟ ಪ್ರದೇಶಗಳಲ್ಲಿ ಮಾತ್ರ ರಾಷ್ಟ್ರಧ್ವಜ ಆರಿಸಬೇಕು ಅಂತ ಇದ್ದಿದ್ದು. ಯಾವ್ದಾದ್ರು ಖಾಸಗಿ ಕಚೇರಿಗಳಲ್ಲಿ ಎಲ್ಲದನ್ನು ಆರಿಸಬೇಕು ಅಂತ ಇರ್ಲಿಲ್ಲ. ಈ ಸೆನ್ಸ್ಲೆಸ್ ಕಾಂಗ್ರೆಸ್, ಸೆನ್ಸ್ಲೆಸ್ ಯೂಸ್ಲೆಸ್ ಇರ್ತಾರೆ ಗೊತ್ತಾ ಒಂದಷ್ಟು ಜನ, ಅವ್ರಿಗಿದ್ರ ಕಾನೂನು ಗೊತ್ತಿಲ್ಲ, ಅವ್ರ ತಲೆನೂ ಗೊತ್ತಿಲ್ಲ, ಬಂದ್ ಕುತ್ಕೊಂಡು ಕಿರ್ಚಾಡ್ತಾರೆ, ಮಾತಾಡ್ತಾರೆ. ಮಾತಾಡೋದಕ್ಕೆ ಮುಂಚೆ ಸ್ವಲ್ಪ ಬೇಸಿಟ್ಕೊಂಡು ಮಾತಾಡ್ಬೇಕು. ಅದಕ್ಕೆ ಹೇಳಿದ್ದು, ಉತ್ತರ ಕೊಡುವಾಗ ಕೇಳೋ ತಾಕತ್ತಿರ್ಬೇಕಷ್ಟೇ. ಕಾನೂನು ತಿಳ್ಕೊಂಡ್ ಬರ್ಬೇಕು, ಸಂವಿಧಾನದಾತ್ಮಕವಾಗಿರುವಂತಹ ಪ್ರಾವಿಷನ್ಸ್ ತಿಳ್ಕೊಂಡ್ ಬರ್ಬೇಕು. ಇದು ಮಾತಾಡಂಗಿಲ್ಲ. ನಿಮ್ ಕತೆ ಇವಾಗ ಉತ್ತರ ಕೊಟ್ಟಾಯ್ತು. ನಿಮ್ ಆರ್ಗ್ಯುಮೆಂಟ್ You are exposed. ನಂದನ್ ಅವರು ಕೇಳೋದೇನಪ್ಪ ಅಂದ್ರೆ, ಆಯ್ತು ಬಿಡಿಯಪ್ಪ, ಕಶ್ಯಪ್ ನಂದನ್ ಅವರು ಕೇಳ್ತೀನಿ ನಾನು. ಕಶ್ಯಪ್ ನಂದನ್ ಅವರೇ, ಕಾಂಗ್ರೆಸ್ ನಲ್ಲೇ ಕ್ಲಾರಿಟಿ ಇಲ್ಲ. ಕೇಳಿ ಹೇಳಪ್ಪ. ಆಯ್ತು, ಅದನ್ನ ಬಿಟ್ರಲ್ವಾ? ಫ್ಲಾಗ್ ಕೋಡ್ ಬಂತಲ್ವಾ? ನಿಮ್ಗೆ ಉತ್ತರ ಸಿಕ್ಕಿದೆ. ಕಶ್ಯಪ್ ನಂದನ್ ಅವರೇ, ಇಲ್ಲಿ ಕನ್ಫ್ಯೂಷನ್ ಇರೋದು ಎಲ್ಲಿ ಅಂದ್ರೆ, ಕರ್ನಾಟಕದಲ್ಲಿ ಪೂರ್ತಿ ಆಗುತ್ತೆ, ಕೇರಳದಲ್ಲಿ ಆಗೋದೇ ಇಲ್ಲ.
ಕೋಳಿಕೋಡ್ನಲ್ಲಿ ಎಲ್ಲಿ ನೀವು ಕಾರ್ಪೊರೇಷನ್ ನಲ್ಲಿ ನಿಮ್ದು ಒಂದು ಅಧಿಕಾರ ಇದೆ ಅಥವಾ ಲೆಫ್ಟ್ ಜೊತೆ ಇದ್ದೀರಿ ನೀವಲ್ಲಿ, ಅಲ್ಲಿ ಆಗೋದಿಲ್ಲ. ತಿರುವನಂತಪುರಂ ಅಲ್ಲಿ ಆಗುತ್ತೆ. ಕಾಂಗ್ರೆಸ್ ಆಡಳಿತ ಇರುವಂತ ಕೇರಳ, ಕಾಂಗ್ರೆಸ್ ಆಡಳಿತ ಇರುವಂತ ಕರ್ನಾಟಕ, ಯಾಕೆ ಬೇರೆ ಬೇರೆ ನಿಲುವಾಗೋಗುತ್ತೆ? ನೋಡಿ, ಇವಾಗ ಕೇರಳದಲ್ಲಿ ಏನಾಯ್ತು, ಕರ್ನಾಟಕದಲ್ಲಿ ಏನಾಯ್ತು ಅಲ್ಲ, ದೇಶದಲ್ಲಿ ಏನಾಯ್ತು ಅಂತ ಪ್ರಶ್ನೆ ಇರೋದು ಕಶ್ಯಪ್ ನಂದನ್ ಅವರು. ಆಯ್ತು, ದೇಶದಲ್ಲಿ ಇವಾಗ ಏನಾಗಿದೆ, ಏನ್ ಬಗ್ಗೆ ಮಾತುಕತೆ ವಿಚಾರಗಳು ನಡೀತಾ ಇದೆ, ದೇಶ ಪ್ರೇಮಿಗಳು ಇವರು ದೇಶ ವಿರೋಧಿಗಳು ಸರ್. ಒಂದು ಫೋಟೋ ತೋರಿಸ್ತೀನಿ ಸರ್. ನಿನ್ನೆ ವಿಜೇಂದ್ರ ಅವರು ತಿರಂಗ ಯಾತ್ರೆ ಅಂತ ಮಾಡಿದ್ದಾರೆ. ದಯವಿಟ್ಟು ಇವ್ರು ದೇಶ ವಿರೋಧಿ ಕೆಲಸ ಏನು ಮಾಡಿದ್ದಾರೆ ಅಂತ ತಮ್ಮ ಕ್ಯಾಮ್ರಾಮನ್ ದಯವಿಟ್ಟು ಝೂಮ್ ಮಾಡಬೇಕು. ನೋಡಿ, ಇದು ಯಾವ ಫ್ಲ್ಯಾಗ್, ಇದು ಯಾವ ಫ್ಲ್ಯಾಗ್ ಇಟ್ಕೊಂಡು ತಿರಂಗ ಯಾತ್ರೆ ಮಾಡಿದ್ದಾರೆ ಸರ್ ಇವರು? ಹಾಂ, ಅಶೋಕ ಚಕ್ರ ಇದೆ ಆ ಫ್ಲ್ಯಾಗಲ್ಲಿ. ಹಾಂ, ಚಲುವಾದಿ ನಾರಾಯಣ ಸ್ವಾಮಿ ಇದ್ದಾರೆ, ನಮ್ಮ ಅಶೋಕ್ ಅವ್ರು ಇದ್ದಾರೆ. ಅದಷ್ಟು ಕ್ಲಿಯರ್ ಆಗ್ತಿಲ್ಲ, ಬಟ್ ಗೊತ್ತಾಯ್ತು, ನೀವು ಹೇಳ್ತಿರೋದು ಗೊತ್ತಾಯ್ತು ಬಿಡಿ. ಇವರು ದೇಶಭಕ್ತರು. ಯಾವುದೋ ಬಿಹಾರಲ್ಲಿ ಯಾವುದೋ ಒಂದು BJP ಕಚೇರಿಲೋ ಎಲ್ಲೋ ಒಂದು ಜಾಗದಲ್ಲಿ PJP ಫ್ಲಾಗ್ನ ಆಯಿಸ್ಟ್ ಮಾಡಿದ್ದಾರೆ. ಇವರು ದೇಶಭಕ್ತಿ ನಮಗೆ ಕಲಿಸ್ಕೊಡ್ತಾರೆ. ಬ್ರಿಟಿಷ್ ಅವ್ರಿಗೆ ಮರ್ಸಿ ಲೆಟ್ರ್ ಬರ್ಕೊಟ್ಟಿರೋರು ಇವರು ದೇಶಭಕ್ತಿ ಕಲಿಸ್ಕೊಡ್ತಾರೆ ನಮಗೆ. ದೇಶಕ್ಕಾಗಿ ಮಾತಾಡಬೇಕಾಗಿದ್ದು ವಿಚಾರಗಳು ಸಾಕಷ್ಟಿದೆ. ಮೊನ್ನೆ ಏನಾಯಿತು ನೀಟ್ ಬಗ್ಗೆ, ನಿನ್ನೆನೂ ಬೆಳಗ್ಗೆನೂ ಒಂದು ಪೇಪರ್ ಲೀಕ್ ಆಗಿದೆ. ಏನಾಗಿದೆ ಅದು ಹಿಸ್ಟ್ರಿ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ದೇಶಕ್ಕೆ ಆಗ್ಬೇಕಾಗಿರುವ ಒಂದು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋಣ. ರೈತರಿಗೆ ಬರಬೇಕಾಗಿರುವ ಒಂದು ರಾಜ್ಯಕ್ಕೆ ಬರಬೇಕಾಗಿರೋ ಅನುದಾನದ ಬಗ್ಗೆ ಚರ್ಚೆ ಮಾಡೋಣ. ಅಲ್ಲೇ ಮಾತಾಡಿ ಸೋನಿಯಾ ಗಾಂಧಿ ಮೇಡಮ್ ಖರ್ಗೆ ಸಾಹೇಬರು ಮುಗಿಸಿದ್ದಾರೆ. ಅದು ಬಿಟ್ಬಿಟ್ಟು ಇದನ್ನೇ ದೊಡ್ಡದು ವಿಚಾರ ಮಾಡೋ ಅವಶ್ಯಕತೆ ಇದೆಯಾ? ಹೌದು, ಕರ್ದಿ ಕುರ್ಚಿ ಹಾಕಿ ಅಂತ ಹೇಳಿದ್ರು, ಕುರ್ಚಿ ಹಾಕ್ಲಿಲ್ಲ, ನಿಂತಿದ್ರು, ಅಲ್ಲಿಗೆ ಮುಗೀತು. ಇವಾಗ ದೇಶಭಕ್ತಿ ಕಾಂಗ್ರೆಸ್ಗಿಂತ, ದೇಶಕ್ಕಾಗಿ ಹೋರಾಡಿರೋರು ಕಾಂಗ್ರೆಸ್ ಲೀಡರ್ಗಳಿಗಿಂತ BJP ಯಾರು ಹೇಳಿಲ್ಲ. ಇದು ಹೆಂಗಾಯ್ತಂದ್ರೆ, ಇವರೊಬ್ರು ಡಾಕ್ಟ್ರು, ಇವ್ರೊಂದು 3-4 ಆಪರೇಷನ್ ಮಾಡಿ ಜನನ ಪ್ರಾಣ ಉಳಿಸಿದಾರೆ, ಇವ್ರಿಗೊಂದು ಮರ್ಡರ್ ಮಾಡಕ್ ಬಿಡಿ ಅಂದಂಗ ಆಯ್ತಿದ್ರು. ನೋಡಿ, ಅಲ್ಲ, ಇತಿಹಾಸದಲ್ಲಿ ಅವ್ರು ಮಾಡಿದ್ದಾರೆ ಅಂದ್ರೆ ಇವತ್ತು ಅವಮಾನ ಮಾಡೋ ಅಧಿಕಾರ ನೋಡಿ, ಅವಮಾನ ಅಲ್ಲ, ಅವರು 80 ವರ್ಷದ ಒಂದು ಧುರೀಣರು, ನಾಯಕರು. ಆ ಕ್ಷಣದಲ್ಲಿ, ಆ ಸಮಯದಲ್ಲಿ ಸೋನಿಯಾ ಗಾಂಧಿ ಮೇಡಮ್ಗೇನೋ ಕಂಡಿದೆ. ಅವರ ಒಂದು ನಿಂತಿರ್ಬೇಕಾದ್ರೆ ತಂದು ಹಾಕಪ್ಪ ಫಸ್ಟು ಕುರ್ಚಿ ಅಂತಂದ್ರು. ತಿರುಪತಿಲೇನೆ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಭಾಷಣ ಮಾಡ್ಬೇಕಾದ್ರೆ ಕುಸ್ ಬಿದ್ದೋಗ್ತಿದ್ರು. ನೋಡಿಲ್ವೋ ಗೊತ್ತಿಲ್ಲ ನಿಮ್ದು. ನಿನ್ನೆ ಇಂಡಿಪೆಂಡೆನ್ಸ್ ಡೇ ದಿವಸ ಕುಸ್ ಬಿದ್ದೋಗ್ತಾ ಇದ್ರು. ವಯಸ್ಸಾಗಿತ್ತು ಅವ್ರಿಗೆ, ತಂದು ಕುರ್ಚಿ ಹಾಕಿ ಎಂದು ಅದನ್ನೇನು ದೊಡ್ಡ ವಿಷಯ ಮಾಡೋ ಅವಶ್ಯಕತೆ ಇತ್ತಾ? ರಾಜ್ಯಕ್ಕೆ, ದೇಶಕ್ಕೆ ಚರ್ಚೆ ಆಗಿರೋ ವಿಷಯಗಳು ನೂರಾರಿದೆ. ಯಾವಾಗ ಈ ಕುರ್ಚಿ ಥಿಯರಿ ನಿಂತಿರೋದು ಅಂದ್ರೆ, ಕಶ್ಯಪ್ ನಂದನ್ ಅವ್ರು ಹೇಳೋದೇನೆ ಅಲ್ಲಿ ಕೃಷ್ಣರಾವ್ ಅವರು ಹೇಳ್ಬೇಕಾಗಿತ್ತು, ಪವನ್ ಖೇರಾ ಅವರು ಹೇಳ್ಬೇಕಾಗಿತ್ತು, ಇನ್ನೊಬ್ರು ಹೇಳ್ಬೇಕಾಗಿತ್ತು, ಜೈರಾಮ್ ರಮೇಶ್ ಹೇಳ್ಬೇಕಾಗಿತ್ತು. ಎಲ್ರೂ ಕುರ್ಚಿ ಅಂತಾನೆ ಹೇಳಿದ್ರೆ ಈ ಕುರ್ಚಿನ ನಾವು ಕುರ್ಚಿ ಒಬ್ಬೊಬ್ರು ನೋಡಿ. ಪವನ್ ಖೇರಾ ಅವರು ಒಪ್ಪೋದು ನೋಡಿ, ಪವನ್ ಖೇರಾ ಅವರು ಇದ್ರು, ಜಯರಾಮ್ ರಮೇಶ್ ಅವರು ಇದ್ರು ಆ ಸಭೆಯಲ್ಲಿ. ನಮ್ಮ ಸ್ನೇಹಿತರುಗಳಿದ್ರು, ಅವ್ರ ಹತ್ರನೂ ಮಾಹಿತಿ. BV ಶ್ರೀನಿವಾಸು ಯಾರು ನಮ್ಮ ಕರ್ನಾಟಕದಿಂದ ಸೇವಾದಳದ ಇನ್ಚಾರ್ಜ್ ಆಗಿದಾರಲ್ಲ, ಅವ್ರ ಹತ್ರನೇ ಮಾತಾಡ್ಕೊಂಡು ಬಂದೆ. ಬರಕ್ ಮುಂಚೆ ನಿಮ್ಮ ಸ್ಟುಡಿಯೋ ಮುಂಚೆ ಏನಾಗಿತ್ತು ಶ್ರೀನಿವಾಸ್ ಅವ್ರಂತ ಎಷ್ಟು ಹೇಳಿದ್ರು. ಖರ್ಗೆ ಸಾಹೇಬ್ರಿಗೆ ಏನೋ ಒಂಚೂರು ಇದಾಗ್ತಿತ್ತು, ಕುರ್ಚಿ ಹಾಕಿದ್ರು ಮೇಡಮ್, ಕುರ್ಚಿ ಹಾಕ್ಸಕ್ ಹೇಳಿದ್ರು ಮೇಡಮ್. ಖರ್ಗೆ ಸಾಹೇಬ್ರು ಬೇಡಪ್ಪ ನಿಂತಿರ್ತೀನಿ ಅಂತಂದ್ರು. ದೇರ್ ಎಂಡ್ಸ್ ದ ಮ್ಯಾಟರ್. ರಾಜ್ಯಕ್ಕಾಗಿ, ದೇಶಕ್ಕಾಗಿ ಮಾತಾಡಬೇಕಾಗಿರೋ ವಿಷಯಗಳು 108 ಇದೆ ನಿಖಿಲ್ ಅವರೇ. ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅಲ್ಲ, ನಿಮ್ ಮಾಡ್ತೀರಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ದೇಶಕ್ಕಾಗಿ ಸೋನಿಯಾ ಗಾಂಧಿ ಮಾಡಿರುವ ತ್ಯಾಗ ಇಲ್ಲಿವರೆಗೆ ಬಿಜೆಪಿಯಲ್ಲಿರುವ ಯಾವ ನಾಯಕರು ಮಾಡಿಲ್ಲ. ಆಯ್ತು. ಈಗ ಉಮರ್ ಶರೀಫ್ ಅವರೇ, ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಇಲ್ಲಿ ಓಲೈಕೆ ಅಂತ ಬರ್ತದೆ. ಅಂದ್ರೆ ನಿಮಗೆ ಅಥವಾ ಮುಸ್ಲಿಂ ಸಮುದಾಯಕ್ಕೆ ಅಸಮಾಧಾನ ತರುವಂತ ಯಾವುದೇ ಒಂದು ವಿಷಯನೂ ಇಲ್ಲಿ ನಡೆದ್ರೆ ಅಥವಾ ಅದ್ರ ವಿರುದ್ಧ ಮಾತಾಡ್ಬಿಟ್ರೆ ಅದು ಕಮ್ಯುನಲ್ ಆಗ್ಬಿಡ್ತದೆ, ಕೋಮುವಾದ. ನಿಮಗೆ ಬೇಕಾದಂತೆ, ಮುಸ್ಲಿಂ ಸಮುದಾಯಕ್ಕೆ ಬೇಕಾದಂತೆ ಇದು ಬಿಟ್ರೆ ಅದು ಸಹಿಷ್ಣುತೆ, ಅದು ಜಾತ್ಯತೀತತೆ. ಹೇಗೆ ಇದು? ಇವಾಗ ನಾನು ಮುಸ್ಲಿಮ್ಸ್ಗೆ ಅಡ್ವೈಸ್ ಕೊಡ್ತಾ ಇದ್ದೀನಿ, ಇನ್ನು ಮುಂದೆ ನೀವೆಲ್ಲರೂ ಆರಾಮಾಗಿ ವಂದೇ ಮಾತರಂಗೆ ನಿಂತ್ಕೊಳ್ಬೋದು. 6 ಸ್ಟ್ಯಾಂಡ್ಸಾಗೂ ನೀವು ನಿಂತ್ಕೊಳ್ಬೋದು. ಯಾಕಂತಂದರೆ ಈಗ ತಾನೇ ನಮ್ಮ ಮೋಹನ್ ವಿಶ್ವ ಹೇಳಿದ್ರು, ಈ ವಂದೇ ಮಾತರಂನಲ್ಲಿ ಯಾವುದೇ ಧರ್ಮ ಇಲ್ಲ, ಯಾವುದೇ ಜಾತಿ ಇಲ್ಲ ಅಂತ ಹೇಳಿದ್ರು. ಅಂದರೆ ಅದರ ಅರ್ಥ ಅದರಲ್ಲಿ ಯಾರೂ ದೇವರಿಲ್ಲ ಅಂತ ಆಯಿತು. ಅಂದರೆ ಅವ್ರು ಹೇಳುವ ಮಾತಿನಲ್ಲಿ ದುರ್ಗಾ ಆಗಲಿ ಮತ್ತು ಇತ್ಯಾದಿ ಆಗಲಿ ಅವ್ರ ಪ್ರಕಾರ ಅವೆಲ್ಲ ದೇವರಲ್ಲ ಅಂತ ಹೇಳಲಾಗಿದೆ. ಇಲ್ಲ, ಅದರ ಅರ್ಥ ಏನಾಗುತ್ತೆ?
ಜಾತಿ ಇಲ್ಲ, No, ಆ ಹಾಡನ್ನ ಧರ್ಮ ಇಲ್ಲ, ಜಾತಿ ಇಲ್ಲ ಅಂತ ಹೇಳುವಾಗ ಕನ್ನಡದಲ್ಲಿ ನೋಡೋ ಹಾಗಿಲ್ಲ. ನಾವು ನಿಂತ್ಕೊಳ್ಳೋಣ, ಅಷ್ಟೇ. ನಾವು As ನಿಂತ್ಕೊಳ್ಳೋಣ, simple as that. ನಾವು ನಿಂತ್ಕೊಳ್ಳೋಣ. ಇವ್ರು ಹೇಳಿದಂಗೆ ಅದರಲ್ಲಿ ಧರ್ಮಾನು ಇಲ್ಲ. ಇಲ್ಲ What is this? ಮಿಸ್ಟರ್ ಮೋಹನ್ ಹೇಳಿದ್ರು ಅದರಲ್ಲಿ ಧರ್ಮಾನು ಒಂದೇ ಇಲ್ಲ. ಮಾತರಂನ ಧರ್ಮದ ಕನ್ನಡಿಯಲ್ಲಿ ನೋಡೋ ಆಗಿಲ್ಲ. ಅಷ್ಟೇ, simple. ಅದರಲ್ಲಿ ಧರ್ಮಾನು ಇಲ್ಲ, ಅದು ಹಿಂದೂ ಧರ್ಮಕ್ಕೂ ಜಾತಿನೂ ಸೇರಿದ್ದು, ಇಲ್ಲ. ಮುಸಲ್ಮಾನ್ ಧರ್ಮಕ್ಕೂ ಸೇರಿದ್ದು, ನಾವೆಲ್ಲರೂ ಕ್ರಿಶ್ಚಿಯನ್ ನಿಂತ್ಕೊಳ್ಬಹುದು, ಧರ್ಮಕ್ಕೂ ಸೇರಿದ್ದು, ಯಾಕಂದ್ರೆ ಸಿಖ್ಖರಿಗೂ ಅದ್ರಲ್ಲಿ ಯಾರು ಸೇರಿದ್ದು. ಆಯೋಗ ಇಲ್ಲ ಬಿಡಿ. ಅದು ಅದಕ್ಕೆ ಒಂದು ಸ್ವಾತಂತ್ರ್ಯ ಮಾತಿದೆ. ಹೋರಾಟದ ಈಗ ಶಾಶ್ವತ ಧ್ವನಿ ಅಷ್ಟೇ. ಕರ್ನಾಟಕದಲ್ಲಿ ಪೂರ್ಣ ಪ್ರಮಾಣದ ಒಂದೇ ಮಾತರಮ್ಮು ಸ್ವಾತಂತ್ರ್ಯ ದಿನೋತ್ಸವದಂದು ಪ್ಲೇ ಆಯ್ತು, ಆಯ್ತಾ? ಕೇರಳದಲ್ಲಿ ಆಗ್ಲಿಲ್ಲ. ಅಂದ್ರೆ ಕೇರಳ ಮುಸ್ಲಿಮರು ಕರ್ನಾಟಕದಲ್ಲಿ ಇರೋರಲ್ಲ, ಆ ಲೆಕ್ಕನ? ನೋಡಿ, ಕೇರಳದಲ್ಲಿ ಅಥವಾ ಕೇರಳದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಇಲ್ಲ. ಇದೆ ಮುಸ್ಲಿಮರದು ಅಂತ ಹೇಳಿ ಅಲ್ಲಿನ ಸರ್ಕಾರ ಸ್ಥಳೀಯವಾಗಿ ಅನುಕೂಲವಾಗುವಂತ ನಿರ್ಧಾರ ಮಾಡ್ಬಿಟ್ರ? ಅಲ್ಲ, ಇದರಲ್ಲಿ ಏನಂದ್ರೆ, ಇದರಲ್ಲಿ ಒಂದು ಉದಾಹರಣೆ ನೋಡಿ. 1937 ಮುಂಚೆ ಮುಸಲ್ಮಾನರಿಗೆ ತೊಂದರೆನೇ ಇರಲಿಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ಅವರಿಗೆ ಸರಿಯಾಗಿ ಅಧ್ಯಯನನೇ ಮಾಡಿಲ್ಲ. ಅಂದ್ರೆ ವಾಣಿ ಅಂದ್ರೆ ಯಾರು ಗೊತ್ತಾಗಿಲ್ಲ ಅವರಿಗೆ. ಕಮಲ ಮತ್ತೆ ಇನ್ಯಾರೋ ದುರ್ಗಾ ಅಂದ್ರೆ ಏನೋ ಓದ್ತಾವ್ರೆ, ಸಂಸ್ಕೃತದಲ್ಲಿ ಏನೋ ಬಂಗಾಳಿನಲ್ಲಿ ಓದ್ತಾವ್ರೆ ಅಂತ ಕೂತ್ಕೊಂಡ್ಬಿಟ್ರು. ಆಮೇಲೆ ಯಾರೋ ಒಬ್ರು ಬಂದು ಇಲ್ಲಪ್ಪ ಇದರಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ, ಹೌದಾ, ಆಮೇಲೆ ಗೊತ್ತಾಯ್ತು. ಅದೇ ರೀತಿ ಕೇರಳದಲ್ಲಿ ಇವತ್ತು ಕೂಡ ಲಿಟ್ರೇಸಿ ರೇಟ್ ಜಾಸ್ತಿ ಇದೆ. ಮುಸಲ್ಮಾನರಲ್ಲಿ ಎಲ್ಲ ತಿಳುವಳಿಕೆ ಜಾಸ್ತಿ ಇದೆ. ತಮಿಳ್ನಾಡಿನಲ್ಲಿ ಚೆನ್ನಾಗಿದೆ, ಬಟ್ ಕರ್ನಾಟಕದಲ್ಲಿ ಅಷ್ಟೇ ಇರೋದು ಲಿಟ್ರೇಸಿ. ಇನ್ಫ್ಯಾಕ್ಟ್ ಐ ಹ್ಯಾವ್ ಟು ಸ್ಪೀಕ್, ಬೆಂಗಳೂರಿನಲ್ಲಿ ಮುಸಲ್ಮಾನರಲ್ಲಿ ಲಿಟ್ರೇಸಿ ಕಡಿಮೆ ಇದೆ, ಮಂಗಳೂರಿನಲ್ಲಿ ಚೆನ್ನಾಗಿದೆ, ಉಡುಪಿ ಕಡೆ ಚೆನ್ನಾಗಿದ್ದಾರೆ. ಸೊ ಹಾಗಾಗಿ ಮುಸಲ್ಮಾನರು ಎಲ್ಲ ಕಡೆನೂ ಒಂದೇ ರೀತಿ ಇಲ್ಲ. ಕೆಲವರು ಅಧ್ಯಯನ ಮಾಡೋರು ಇದ್ದಾರೆ, ಕೆಲವರು ಅಧ್ಯಯನ ಮಾಡದೇ ಇರೋರು ಇದ್ದಾರೆ. ಸೊ ನನ್ನ ಪ್ರಕಾರ ಏನಂದ್ರೆ, ನಾನು ನಿಂತ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಇವತ್ತು ಮೋಹನ್ ವಿಶ್ವ ಅವರು ಹೇಳಿದ್ರಿಂದ ನನಗೆ ಒಂದು ತಿಳುವಳಿಕೆ ಸಿಕ್ಕಿದೆ. ಐ ವಿಲ್ ಗೋ ಅಂಡ್ ಸ್ಟ್ಯಾಂಡ್. ಅಂದ್ರೆ ಅಲ್ಲಿ ಜಸ್ಟ್ ಆಸ್ ಅ ನ್ಯೂಟ್ರಲ್ ಅಬ್ಸರ್ವರ್, ನೀವು ನನ್ನನ್ನ ಹಿಂದೂ ಅಂತಾನು ನೋಡಬೇಡಿ, ನೀವು ನನ್ನನ್ನ ಮುಸ್ಲಿಂ ಅಂತಾನು ನೋಡಬೇಡಿ. Okay. ಜಸ್ಟ್ ಆಸ್ ಅ ಕ್ಯೂರಿಯಸ್ ಪರ್ಸನ್, Okay. ಒಬ್ಬ ಕುತೂಹಲವನ್ನ ಕಾಪಾಡ್ಕೊಂಡು ಬಂದಿರುವಂತ ನಾಗರಿಕ ಅಂತ ನೋಡಿ. Sure. ನಾನ್ ಕೇಳೋ ಪ್ರಶ್ನೆ ನಿಮ್ಗೆ, ನೀವ್ ಹೇಳಿದ್ರಲ್ಲ ದುರ್ಗಾ, ಸರಸ್ವತಿ, ಲಕ್ಷ್ಮಿ ಇದೆ ಅಂತ. ಈಗ ನನ್ನ ಮಾತೃಭೂಮಿಯನ್ನ ನಾನು ಯಾರಿಗೆ ಪೂಜಿಸ್ತೀನೋ, ಓಕೆ, ನಾನು ಅವ್ರಿಗೆ ಹೋಲಿಸಿ ಮಾತಾಡಿದ್ರೆ ತಪ್ಪೇನಿದೆ? ಈಗ ನೀವು ಕೂಡ ನೀವು ಅಲ್ಲಾರನ್ನ ನೀವು ಭಾರತಕ್ಕೆ ಹೋಲಿಸಿ, ಈ ಭೂಮಿಗೆ ಹೋಲಿಸಿ ಮಾತಾಡಿದ್ರೆ ನನಗೆ ಏನ್ ಆತಂಕ ಇರಬೇಕು? ನಿಮ್ಗೆ ಆತ ಪೂಜನೀಯ ಸ್ಥಾನದಲ್ಲಿ ಇಡ್ತಾ ಇದೀರಿ ನೀವು ದೇಶವನ್ನ, ನಾನು ಪ್ರಶಂಸೆ ಮಾಡ್ಬೇಕಲ್ವಾ ನಿಮ್ನ? ಅದೇ ಹೇಳೋದು. ಇವಾಗ ನಿಮ್ಗೆ ಅದು ತೊಂದರೆ ಇಲ್ಲ. ನಾವು ಅಲ್ಲಾಹ ಮತ್ತು ಈ ಭೂಮಿಯು ಒಂದು ಅಂತ ಹೇಳೋದಿಲ್ಲ. ಅಲ್ಲ ಬೇರೆ, ಭೂಮಿ ಬೇರೆ ಅಂತ ಹೇಳ್ಕೊಳ್ತೀವಿ. ನಮ್ಮಲ್ಲಿರೋದು ದ್ವೈತ ಸಿದ್ಧಾಂತ. ನಮ್ಮಲ್ಲಿ ದೇವರೇ ಬೇರೆ, ಮನುಷ್ಯನೇ ಬೇರೆ, ಭೂಮಿನೇ ಬೇರೆ ಅಂತ ಹೇಳ್ಕೊಳ್ಳುವ. ಅದ್ವೈತ ಸಿದ್ಧಾಂತದಲ್ಲಿ ಎಲ್ಲವೂ ಒಂದಂತ ಹೇಳ್ಕೊಳ್ಳುವ. ಸೊ ಹಾಗಾಗಿ ನಮ್ಮ ಸಿದ್ಧಾಂತ ಏನಂದ್ರೆ, ದೇವನು ಬೇರೆ ಆಗಿದ್ದಾನೆ, ಅವನನ್ನ ಮಾತ್ರ ಆರಾಧನೆ ಮಾಡಬೇಕು. ಈ ಭೂಮಿ ನಮ್ಮ ತಾಯಿ ಅಂತ ಹೇಳ್ಕೊಳ್ತೀವಿ. ನನ್ನ ತಾಯಿಯನ್ನು ಕೂಡ ನಾನು ಆರಾಧನೆ ಮಾಡೋದಿಲ್ಲ, ನಮ್ಮ ಪ್ರವಾದಿ ಮುಹಮ್ಮದ್ ಅವರನ್ನು ಕೂಡ ನಾನು ಆರಾಧನೆ ಮಾಡೋದಿಲ್ಲ ಅಂತ ಹೇಳುವ ಧರ್ಮ ಇದು. ಅದೇ ರೀತಿ ನಾವು ಒಬ್ಬ ಮನುಷ್ಯ ಯಾವುದೇ ಧರ್ಮ ಇರಲಿ, ಅಂದ್ರೆ ಉಮರ್ ಶರೀಫ್ ಜಸ್ಟ್ ಆಸ್ ಅ ಜನರಲ್ ಸ್ಟೆಪ್ ಆಚೆ ಬಂದು No issues. ಒಬ್ಬ ಇಂಡಿಯನ್ ಮುಸ್ಲಿಂ ಇವತ್ತು ಬೇರೆ ಪ್ರದೇಶದ ಮುಸ್ಲಿಂಗಳಿಗಿನ್ನ ಸ್ವಲ್ಪ ವಿಭಿನ್ನವಾಗಿ ನಿಲ್ಲಬೇಕು ಅಂತ ನಿಮಗೆ ಅನ್ಸಲಿಲ್ವಾ? ಯು ಆರ್ ವೆರಿ ವೆಲ್ ರೆಡ್ ಮ್ಯಾನ್. ವಿಭಿನ್ನವಾಗಿ ನಿಂತ್ಕೊಳ್ಬೇಕಂತ ಆಸೆಗಿಂತ ಈ ದೇಶಕ್ಕೋಸ್ಕರ ಪ್ರಾಣ ಬಿಡಕ್ಕೆ ಸಿದ್ಧವಾಗಿದ್ವಿ. ಯಾವಾಗ ಬೇಕಾದ್ ಕರ್ಕೊಳ್ಳಿ, ಇವತ್ತು ಕೂಡ ಕರ್ಕೊಳ್ಳಿ. ನಿಮ್ಗೇನೋ ಮಿಲಿಟರಿನಲ್ಲಿ ಬೇಕು, ಉಮರ್ ಶರೀಫ್ ಬೇಕಂದ್ರೆ ನಾನು ಬರ್ತೀನಿ, ಜೊತೆಗಿರೋರು ಬಂದೇ ಬರ್ತೀವಿ. ಇದ್ರ ಬರೀ ಸುಮ್ಮನೆ ಮಾತಾಡೋರಲ್ಲ ನಾವು. ಈ ಭೂಮಿಗೋಸ್ಕರ ಪ್ರಾಣ ಬಿಡಕ್ಕೆ ಇವತ್ತು ಸಿದ್ಧವಾಗಿದ್ದೀನಿ. ನನ್ನ ಕರ್ಕೊಂಡು ಹೋಗಿ ಬಾರ್ಡರ್ ನಿಲ್ಲಿಸಿ, ಐ ಆಮ್ ರೆಡಿ ಟು ಡೈ ಟುಡೇ ಟು ಚರಣಗಳನ್ನ ಕೇಳ್ಬಿಡಿ ನಿಂತ್ಕೊಂಡು. ಪ್ರಾಣ ಬಿಡೋದು ತುಂಬಾ ದೂರ. ನಾವು ನಾಲ್ಕು ಚರಣಗಳು ಯಾರಿಗೋಸ್ಕರ ನೀವು ಪ್ರಾಣ ಬಿಡ್ತಾ ಇರೋದು? ದೇಶ ಅಂದ್ರೆ ದೇಶ ಒಂದು ಜಿಯೋಗ್ರಾಫಿಕಲ್ ಲ್ಯಾಂಡ್ಮಾಸ್ ಅಲ್ವಲ್ಲ, ಇಲ್ಲಿನ ಜನರಿಗಾಗಿ ತಾನೆ. ನಾವು ಅದೇ ಜನರಿಗಾಗಿ ನೀವು ನಿಂತ್ಕೊಂಡ್ರೆ ಆಗೋಗುತ್ತಲ್ಲ, ಏನ್ ತಪ್ಪಾಯ್ತು? ಅಲ್ಲ, ನಾನು ಕೇಳ್ತಾ ಇರೋದು ಮೋಹನ್ ವಿಶ್ವ ಅವ್ರ ಪಾಯಿಂಟ್ ನೀವು ಇಟ್ಕೊಂಡು ಕೇಳಿದ್ರಿ. ಕರೆಕ್ಟ್. ನಾನು ನನ್ನ ಇಂಟರ್ಪ್ರಿಟೇಷನ್ ಹಿಂಗಿತ್ತು ಅಂತ ಅನ್ಕೊಳ್ಳಿ. ನೋಡಿ, ನಾವು ಒಂದು ಒಡಂಬಡಿಕೆ ಮಾಡ್ಕೊಂಡಿದ್ವಿ. ಯಾವಾಗ 1947 ನಂತರ ಒಡಂಬಡಿಕೆ ಮಾಡ್ಕೊಂಡಿದ್ವಿ. ನಾವೆಲ್ಲರೂ ಒಂದೇ ಜನರು ಅಂತ ಹೇಳ್ಕೊಂಡು, ನಿಮ್ಮ ಧರ್ಮ ಬೇರೆ ಇರ್ಬೋದು, ನಿಮ್ಮ ಸಿದ್ಧಾಂತ ಬೇರೆ ಇರ್ಬೋದು, ಆದ್ರೆ ನಾವೆಲ್ಲರೂ ಭಾರತೀಯರಂತ ಹೇಳುವ ಆ ಒಂದು ಸಿದ್ಧಾಂತ, ಅದರಲ್ಲಿ ನಾವು ನನಗೆ ಪರ್ಸನಲಿ ಯಾವ ಧರ್ಮದಲ್ಲೂ ಇಂಟ್ರೆಸ್ಟ್ ಇಲ್ಲ ನನಗೆ. ಆದ್ರೆ ದೇಶ ಅಂತ ಬಂದಾಗ ನನಗೆ ಗೊತ್ತಿದೆ ನನ್ನ ನಿಲುವೇನಾಗಿರ್ಬೇಕು ಅಂತ. ಇಲ್ಲೂ ಅಷ್ಟೇನೆ ರಾಷ್ಟ್ರ ಚಿಹ್ನೆ ರೀ. ನಾಳೆ ದಿವಸ ಈಗ ನೀವು ನೋಡಿದ್ರೆ ಥಿಯೇಟರ್ ಅಲ್ಲೆಲ್ಲ ರಾಷ್ಟ್ರಗಾನ ಹಾಕ್ಬೇಕು, ಜನಗಣಮನ ಹಾಡ್ಬೇಕು ಅಂದಾಗ ಎಷ್ಟೋ ಜನ ನಿಲ್ತಿರ್ಲಿಲ್ಲ. ಹೌದು. ಮತ್ತೆ ಉಳಿದವರು ಅವ್ನ್ ಪಾಡ್ಕೊಂಡು ಬಿಟ್ಟ ಅಂತ ಹೆಂಗ್ ಬಿಡಕ್ಕಾಗತ್ತೆ? ಅದರಲ್ಲಿ ಒಂದು ಇಂಪಾರ್ಟೆಂಟ್ ಹೆಂಗ್ ಬಿಡಕ್ಕಾಗತ್ತೆ? ಆ ಕೇಸ್ ನೋಡಿ, ಶ್ಯಾಮ್ ನಾರಾಯಣ್ ಚೌಕ್ಸಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2016ನಲ್ಲಿ ಮ್ಯಾಂಡೇಟರಿ ಮಾಡಿದ್ರು. ನೀವು ಬಂದು ಮೂವಿ ಹಾಲ್ನಲ್ಲಿ ಜನಗಣಮನ ಹೋದ್ರೆ ನೀವು ಎದ್ದು ನಿಂತ್ಕೊಳ್ಬೇಕಂತ. 2018ನಲ್ಲಿ ಅದನ್ನ ವಿತ್ಡ್ರಾ ಮಾಡಿದ್ರು. ಅದು ಕೂಡ
ನಾವು ನೋಡ್ಬೇಕಾಗಿದೆ. ಇಟ್ ಈಸ್ ನಾಟ್ ಕಂಪಲ್ಸರಿ ಮಾಡಂಗಿಲ್ಲ, ನೀವು ಎದ್ದು ನಿಂತ್ಕೊಳ್ಬೇಕಂತ ಮೂವಿ ಹಾಲ್ನಲ್ಲಿ ಅಂತ 2080 ಶ್ಯಾಮ್ ನಾರಾಯಣ್ ಚೌಕ್ಸಿ. ಉಮಾರ್ ಶರೀಫ್ ಅವರೇ, ಶಶಿಕಾಂತ್ ಯಡಳ್ಳಿ ಅವರು ಇದಕ್ಕೆ ಸೇರ್ಬೇಕು ದಯವಿಟ್ಟು. ಇದರಲ್ಲಿ ದುಸ್ಥಿತಿ ಏನು ಅಂದ್ರೆ, ನಿನ್ನ ತಾಯಿಯನ್ನ ಪ್ರೀತಿಸು ಅಂತ ನಾವು ಹೇರಿಕೆ ಮಾಡ್ಬೇಕಾ? ತಾಯಿಯನ್ನು ನಿನ್ನ ತಾಯಿಯನ್ನ ಗೌರವಿಸು ಅನ್ನೋದಕ್ಕೆ ನಾವು ಹೇರಿಕೆ ಮಾಡ್ಬೇಕು. ಗೌರವಿಸ್ತೀವಿ, ಮದರ್ ಲ್ಯಾಂಡ್ ಅಂತೀವಲ್ಲ, ಆರಾಧನೆ ಮಾಡಲ್ಲ, ಗೌರವಿಸ್ತೀವಿ, ನಾವು ಅದಕ್ಕೆ ಮರ್ಯಾದೆ ಕೊಡ್ತೀವಿ, ಕೊಡಿ. ಅದಕ್ಕೋಸ್ಕರ ಪ್ರಾಣ ಬಿಡ್ತೀವಿ, ಬಿಡಿ. ಆದರೆ ಅದನ್ನ ದೇವರಂತ ಹೇಳಲ್ಲ. ಈ ಭೂಮಿ ದೇವರಲ್ಲ ನಮ್ಗೆ. ನೀವ್ ಹೇಳ್ಬೇಕಾಗಿಲ್ಲ, ಬೇರೆಯವ್ರು ಹೇಳ್ತಾರೆ, ಮಾಡ್ಕೊಳ್ಳಿ, ಅದು ಅವರ ಸ್ವಾತಂತ್ರ್ಯ ಅಂತ ಹೇಳ್ಕೊತೀವಿ, ಅವರ ನಂಬಿಕೆ ಅಂತ ಹೇಳ್ಕೊತೀವಿ, ಅವರ ನಂಬಿಕೆ ಇರ್ಬೋದು. ಒಂದು ಬೇರೆ ಚಾನೆಲ್ ಅಲ್ಲಿ ನಾವು ನೀವು ಚರ್ಚೆ ಮಾಡ್ಬೇಕಾದ್ರೆ ನಾನು ನಿಮ್ಗೆ ಕೇಳಿದ್ದೆ, ಹೌದು ಸರ್ ಅಲ್ಲ ಸರ್, ಈ ಹಿಂದೂ ಜನಜಾಗೃತಿ ವೇದಿಕೆಯವರೆಲ್ಲ, ಯಾರು ಜಾಗರಣ ವೇದಿಕೆಯವರೆಲ್ಲ ಇದ್ರು ನಿಮ್ ಜೊತೆ ಪ್ಯಾನಲ್ ನಲ್ಲಿ, ನೀವ್ ಹೇಳಿದ್ರಿ ಅಲ್ಲಾಹು ಅಕ್ಬರ್ ಹಾಗೆ ಹೀಗೆ. ನಾನು ಹೇಳಿದೆ ಸರ್, ನೀವು ದಿನಕ್ಕೆ 5 ಸತಿ ನಿಮ್ಮ ಮಸೀದಿಗಳ ಮೂಲಕ ಬರುತ್ತೆ, ಅಲ್ಲಾ ಇಸ್ ದ ಮೋಸ್ಟ್ ಸುಪ್ರೀಂ, ದೇರ್ ಇಸ್ ನೋ ಬಡಿ. ಅದು ಆ ಮಸೀದಿ ಎಲ್ಲಿದೆ? ಗಣೇಶನ್ ದೇವಸ್ಥಾನದ ಪಕ್ಕ. ಆ ಗಣೇಶನ್ ದೇವಸ್ಥಾನಕ್ಕೆ ಬರೋ ಭಕ್ತರು ಸುಮ್ನೆ ಹೇಳ್ತಾರೆ ಬಿಡು, ಅವ್ರ ದೇವ್ರು ಅವ್ರಿಗೆ ದೊಡ್ಡ ಹೇಳಲ್ವಾ? ನೀವ್ ಹಂಗೆ ಮಾಡಿ ನಾವು ಅದನ್ನೇ ನಾವೇನು ಕೊಡ್ತೀವಿ, ಅವ್ರ ದೇವರು ಅವ್ರು ಮಾಡ್ಕೊಳ್ಳಿ. ನಾವು ಯಾವತ್ತಿಗೂ ಇವ್ರನ್ನ ಬನ್ರಿ ಕಲಿಮಾ ಓದಿ ಅಷದು ಅಲ್ಲಾ ಇಲಾಹ ಇಲ್ಲಲ್ಲಾಹ್ ವ ಅಷದು ಅನ್ನ ಮೊಹಮ್ಮದ್ ರಸೂಲ್ ಅಂತ ಹೇಳಿಸ್ತ್ವಾ? ಇವತ್ತವ್ರಿಗೆ ಹೇಳಿಲ್ಲ ಸರ್. ಅವ್ರು ಮಾತಾಡ್ತಾರೆ ನಿಂತ್ಕೊಳ್ಳೋದ್ರ ಬಗ್ಗೆ ಸರ್, ಗೌರವ ಬಗ್ಗೆ ಅವ್ರು ಮಾತಾಡ್ತಿರೋದು. ನಾನು ಹೇಳಿದ್ದು ನಿಮಗೆ ಹೇಳಕ್ ಇಷ್ಟ ಇಲ್ವಾ? ಹೇಳ್ಬೇಡಿ, ಹೇಳ್ಬೇಡಿ, ಬಟ್ ಅಟ್ಲೀಸ್ಟ್ ನಿಂತ್ಕೊಂಡು ಗೌರವ ಸೂಚಿಸೋದಕ್ಕೆ ಏನ್ ಸಮಸ್ಯೆ? ನೋಡಿ, ನಾನು ಒಂದು ವಿಷಯವನ್ನು ಪಠಣೆ ಮಾಡುವ ಮೂಲಕ ಕೂಡ ಅವನೇನು ಇಸ್ಲಾಂ ಧರ್ಮ ಬಿಟ್ಟು ಹೋಗೋದಿಲ್ಲ. ಐ ನೋ ದಟ್ ಎಕ್ಸಾಕ್ಟ್ಲಿ. ಬಟ್ ಎಲ್ಲರೂ ನನ್ನ ರೀತಿಯಲ್ಲಿ ಅಧ್ಯಯನ ಮಾಡಿರಲ್ಲ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ಇಮೋಷನ್ಸ್ ಎಲ್ಲರಿಗೂ ಬೇರೆ ಬೇರೆ ಲೆವೆಲ್ ನಲ್ಲಿ ಇರುತ್ತೆ. ನಾವು ಎಲ್ಲರನ್ನೂ ಕೈ ಜೋಡಿಸ್ಕೊಂಡು ತಗೊಂಡೋಗ್ಬೇಕಾಗಿರುತ್ತೆ. ವಿ ಮಸ್ಟ್ ನಾಟ್ ಬ್ರಿಂಗ್ ಕಶ್ಯಪ್ ನಂದನ್ ಅವ್ರು ಜಾಯ್ನ್ ಆಗಿ, ಶಶಿಕಾಂತ್ ಯಡಳ್ಳಿ ಅವರೇ ಜಾಯ್ನ್ ಆಗಿ, ಎಲ್ಲಾರ ಇಮೋಷನ್ ಬೇರೆ ಬೇರೆ ಇರುತ್ತೆ. ಬಟ್ ದೇಶ ಅಂತ ಬಂದಾಗ ನಮ್ದೆಲ್ಲ ಒಂದೇ ಇಮೋಷನ್ ಆಗಿರ್ಬೇಕಲ್ವಾ? ಸರಿ, ಅದಲ್ವಾ ನಮ್ಗೆ ಬೇಕಾಗಿರೋದು? ನಮ್ಮ ಆಚಾರ ವಿಚಾರ ಎಲ್ಲ ಮನೆ ಒಳಗಡೆ ಇಟ್ಕೊಳ್ಳೋಣ. ನಾನು 1 ಗಂಟೆ 2 ಗಂಟೆ ಪೂಜೆ ಮಾಡ್ತೀನಿ ಹಂಗನ್ಬಿಟ್ಟು ನಾನು ಉಮರ್ ಶರೀಫ್ ಅವ್ರಿಗೆ ನೀವು ಬಂದ್ಬಿಟ್ಟು ನನ್ ಪೂಜೆ ಮಾಡ್ತಿರೋದು ಮಾಡ್ರಿ ಅಂತ ನಾನು ಹೇಳಕ್ಕಾಗಲ್ಲ. ಶಶಿಕಾಂತ್ ಸೆಂಥಿಲ್ ಅವ್ರಿಗೆ ಹೇಳಕ್ಕಾಗಲ್ಲ. ಅಲ್ಲ, ಅವರು ಮೋಹನ್ ವಿಶ್ವಾಸ್ ಅವರು ಇಲ್ಲಿ ಪೂಜೆ ಮಾಡಿ ಮನೆ ಪಕ್ಕದಲ್ಲಿ ಇರ್ತಾರೆ, ಅವ್ರು ಬಂದ್ಬಿಟ್ರೆ ಯಾಕೆ ಹಿಂಗೆಲ್ಲ ಮಾಡ್ತಾರೆ, ನನ್ಗೆ ಇದೆಲ್ಲ ಕೇಳಿದ್ರೆ ನನ್ಗೆ ಅಪವಿತ್ರ ಅಪಭ್ರಂಶ ಯಾಕೆ ಮಾಡ್ತೀನಿ ನಿಲ್ಸು ಅಂದ್ಬಿಟ್ರೆ ಅಲ್ವಾ? ನೋಡಿ ನಿಖಿಲ್ ಅವರೇ, ಅವ್ರ ಪೂಜೆ ಅವ್ರಿಗೆ, ನಮ್ ಪೂಜೆ ನಮ್ಗೆ. ನಾವು ಮನೆಯಿಂದ ಹೊರಗಡೆ ಬಂದ ಮೇಲೆ ನಾವು ಬದುಕುವುದು ಬಾಳುವುದು ದೇಶದ ಸಂವಿಧಾನದ ಅಡಿಯಲ್ಲಿ. ಸಂತೋಷ. ದೇಶದ ಸಂವಿಧಾನ ಅಡಿಯಲ್ಲಿ ಅವ್ರೇನ್ ಪೂಜೆ ಮಾಡ್ತಾರೆ ನನಗೇನಾಗ್ಬೇಕು? ನಾನೇ ನಡೀತಾರೆ ಸಂವಿಧಾನದಲ್ಲಿ. ಇಂಪೋಸ್ ಮಾಡ್ತಾ ಇದ್ದೀರಾ? ಅದೇ ಸಂವಿಧಾನನೇ ಇದನ್ನ ರಾಷ್ಟ್ರಗಾನ ಮಾಡಿರೋದು. ಅಷ್ಟೇ ಅಲ್ವಾ ಕೇಳೋದು? ನೋಡಿ, ಸಮಯಕ್ಕೆ ತಕ್ಕಂತೆ ನೋಡಿ ಅನಂತ್ ಕುಮಾರ್ ಹೆಗಡೆ ಅವ್ರು ಏನಂದ್ರು 2017ರಲ್ಲಿ ಸಂವಿಧಾನ ಬದಲಾಯಿಸೋದಕ್ಕೆ ಜೋಶಿ ಏನಂದ್ರು? ಹಿಂದೂ ರಾಷ್ಟ್ರ ಏನು? ಬಿಜೆಪಿ ಅವರು RSS ಇಲ್ಲ ಸ್ಟೇಟ್ಮೆಂಟ್ ಕೊಡಿಸ್ಲಿ ರೀ, ಇಲ್ಲ ಕಂಡ್ರೆ ನಮ್ ದೇಶ ನಡೀತಾ ಇರೋ ಸಂವಿಧಾನದ ಮೇಲೆ ಮೋಹನ್ ಭಾಗವತ್ ಅವ್ರ ಕೇಳಿ ಕೊಡಿಸ್ಲಿ, ಇವ್ರ ಕೇಳಿ ಕೊಡಿಸ್ಲಿ. ಹಿಂದೂ ರಾಷ್ಟ್ರ ಅಂತಂದ್ರು ಇವ್ರ ಪಕ್ಷದಿಂದ ಮಗು ಹೇಳಿಕೆ ಬಗ್ಗೆ ಮಾತಾಡಬಿಡಿ. ಆ ಹೇಳಿಕೆ ವಿಡಿಯೋನೇ ಇದೆ, ನೀವು ನೋಡ್ಕೋಬಹುದು ಬೇಕಾದ್ರೆ. ನಾನು ಉಮರ್ ಶರೀಫ್ ಅವ್ರಿಗೆ ಕಶ್ಯಪ್ ನಂದನ್ ಅವರು ಕೇಳ್ತಿದ್ದೀನಿ, ಅವತ್ತಿನ ದಿನ ಒಗ್ಗಟ್ಟಿನ ಸೂತ್ರ, ಒಗ್ಗಟ್ಟಿನ ಮಂತ್ರ, ಒಗ್ಗಟ್ಟಿನ ಹಾಡು ಅಂತ ಅಂದ್ಕೊಂಡಂತ ಕಾಂಗ್ರೆಸ್ಗೆ ಇವತ್ ಯಾಕೆ ಅದ್ರ ವಿರೋಧ ಬಂದ್ಬಿಡ್ತು? ಅಂದ್ರೆ ಅವತ್ತು ಮುಸ್ಲಿಮರ್ಗೆ ಇಲ್ದೇ ಇರುವಂತ ಆತಂಕ ಇವತ್ ಯಾಕೆ ಬಂದ್ಬಿಡ್ತು? ಅಥವಾ ಮುಸ್ಲಿಮರ್ಗೆ ಆತಂಕ ಇದೆ ಅಂತ ಅನ್ಕೊಳ್ಳೋ ಕಾರಣ ಕಾಂಗ್ರೆಸ್ ಹತ್ರ ಎಲ್ಲಿದೆ? ಇದೆಲ್ಲಾನು ಬೇಸ್ಡ್ ಆನ್ ರವೀಂದ್ರನಾಥ್ ಟೆಗೋರ್ ಅವರು ಮತ್ತೆ ಮಹಾತ್ಮ ಗಾಂಧಿ ಅವರ ಅಭಿಪ್ರಾಯದ ಮೇಲ? ಇದು ಪ್ರಶ್ನೆ. ಹೇಳಿ. ನೋಡಿ, 2 ಸ್ಟ್ಯಾಂಡ್ಸ ಬೇಡ ಅಂತ ಹೇಳ್ತಿಲ್ಲ ಇವತ್ತಿಗೂ. ಹೌದು, ಒಂದೇ ಮಾತ್ರ ಓದಿ ನಾವು ಕೂಡ ನಿಂತ್ಕೊಳ್ತೀವಿ ಅಂತ ಆ ಒಂದು ನಿರ್ಧಾರಕ್ಕೆ ನಾವು ಬಂದಿದ್ದೀವಿ. ಇವಾಗ ನಾನು ಜೈ ಹಿಂದ್ ಹೇಳಿದ್ರು ನಾನೊಬ್ಬ ಭಾರತೀಯ, ಒಂದೇ ಮಾತರಂ ಅಂತ ಹೇಳಿದ್ರು ನಾನೊಬ್ಬ ಭಾರತೀಯ, ಇನ್ಕಿಲಾಬ್ ಜಿಂದಾಬಾದ್ ಅಂತ ಹೇಳಿದ್ರು ಕೂಡ, ಹಿಂದೂಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು ಕೂಡ ನಾನೊಬ್ಬ ಭಾರತೀಯ. ನಾನು ನನ್ನ ನಿರ್ಧಾರ ಏನಂದರೆ ಈ ಭಾರತಕ್ಕೋಸ್ಕರ ನಾನು ಸೇವೆ ಮಾಡಬೇಕಂತ ಇದ್ದೀನಿ, ನನ್ನ ನಿಲುವು. ಇವಾಗ ನೀವು ಬಂದು ಹೇಳ್ಕೊಳ್ತೀರಾ, ಇಲ್ಲಪ್ಪ ನೀದು ಎಲ್ಲ ಸರಿನೇ, ಆದರೂ ಕೂಡ ನೀನು ಒಂದೇ ಮಾತರಮ್ಗೆ 6 ಸ್ಟಾಂಡ್ಸ್ ಆಗಿ ಪೂರ್ತಿ ನಿಂತ್ಕೊಂಡ್ರೆ ಮಾತ್ರ ನಾವು ನಂಬ್ತೀವಿ ಅಂತ ಹೇಳಿದ್ರೆ ಅದು ಏನು? ಅದಕ್ಕೆ ಕಾರಣ ಏನು?
ಆರ್ ಸ್ಟ್ಯಾನ್ಸ್ ಹೇಳ್ಬಿಟ್ರೆ ಭಾರತೀಯ ಅಂತ ಪ್ರೂವ್ ಆಗುತ್ತೆ ನಿಖಿಲ್ ಜೋಶಿ ಅವರೇ. ನಾನು ಸ್ಟಾರ್ಟಿಂಗ್ ಮುಸಲ್ಮಾನ ಆರ್ ಸ್ಟ್ಯಾನ್ಸ್ ಹೇಳ್ಬಿಟ್ರೆ ಅವ್ರು ಭಾರತೀಯ ಅಂತಲ್ಲ. ಉಮರ್ ಶರೀಫ್ ಅವ್ರು ಹೇಳಿದ್ರು ಮುಸಲ್ಮಾನರು ಕೂಡ ತುಂಬಾ ದೂರದ ಮಾತು. ಸುಮ್ಮನೆ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ದೇಶಕ್ಕಾಗಿ ಎಲ್ಲ ಇಲ್ಲ ನಾವೇ ಹೇಳ್ತಿದ್ವಿ, ಹೇಳ್ಬೇಡಿ, ನಿಂತ್ಕೊಳ್ಳಿ. ಗೌರವ ಸೂಚಿಸಿ. ಏನ್ ಗೊತ್ತಾ, ಇದು ಈ ತರದ ಸಣ್ಣ ಪುಟ್ಟ ಬದಲಾವಣೆಗಳು ಸಮಾಜದ ಅಭಿಪ್ರಾಯವನ್ನೇ ಬದಲಾಯಿಸ್ತದೆ. ನೀವು ಅವಕಾಶ ಕೊಡ್ತಾ ಇಲ್ಲ. ನೈಷ್ಠತೆ ಇದೆಯಾ? ನೈಷ್ಠತೆ ಇದೆಯಾ ದೇಶದಲ್ಲಿ? 2014ರಿಂದ ನಿಮ್ಗೆ ಗೊತ್ತು ಏನೇನಾಗ್ತಿದೆ, ಏನೇನಾಗ್ತಿದೆ. ಜೈಪುರ, ಬೆಂಗಳೂರು, ಡೆಲ್ಲಿ, ಬಾಂಬೆ, ವಾರಣಾಸಿ ಸಿಕ್ಸ್ ಕಡೆ ಬಾಂಬ್ ಬ್ಲಾಸ್ಟ್ ನಿಮ್ಮ ಅವಧಿನಲ್ಲಿ. ಹೋಗ್ಬೇಡಿ, ಮತ್ತೆ ಆಮೇಲೆ ಟಾಪಿಕ್ ಬೇರೆ. ಈಗ FIR ಆಯ್ತು ಆಯ್ತಾ, ಡೆಲ್ಲಿನಲ್ಲೂ ಆಗಿದೆ, ಕರ್ನಾಟಕದಲ್ಲೂ ಆಗಿದೆ, ಇನ್ನೊಂದ್ ಕಡೆನೂ ಆಗುತ್ತೆ. ಕರ್ನಾಟಕದಲ್ಲಿ 2 ಕಡೆ ಆಗಿದೆ, ಮಲ್ಲೇಶ್ವರಂ ಅಲ್ಲಿ ಆಗಿದೆ, ಮಂಗಳೂರು ಹತ್ರ ಊರ್ವ ಕಡೆ ಆಗಿದೆ, ಡೆಲ್ಲಿನಲ್ಲೂ ಒಂದಾಗಿದೆ. FIR ಆಗೋಯ್ತು ನೋಡಿ. FIR ಕೂಡ ಪೊಲೀಸರು ಸುಮ್ಮನೆ ಹಾಕೋದಿಲ್ಲ. ದೇರ್ ಆರ್ ಗ್ರೌಂಡ್ಸ್. ಇವತ್ತಿನ ಆ 2026ರ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಸಿಂಬಲ್ಸ್ ಆಕ್ಟ್ ಏನಿದೆ, ರಾಷ್ಟ್ರೀಯ ಚಿಹ್ನೆ ಅವಮಾನ ತಡೆ ಮಸೂದೆ ಏನಿದೆ, ಆ ಮಸೂದೆ ಆಧಾರದ ಮೇಲೆ FIR ಆಗಿದೆ. Section 3 ಕಾನೂನು ಪ್ರಕ್ರಿಯೆ ಮುಂದೆ ಹೇಳಿ ಸರ್. ಸರ್, ಇದೇ FIR ಮೋದಿ ಅವ್ರ ಮೇಲಾಗಿತ್ತು. ಅರ್ಥ ಮಾಡ್ಕೊಳ್ಳಿ. ಅವರು ರಾಷ್ಟ್ರಧ್ವಜವನ್ನು ತೆಗೆದು ಮುಖವನ್ನು ಒರೆಸಿಕೊಂಡಾಗ ಅವ್ರ ಮೇಲೆಯೂ ಸಹಿತ ದೂರನ್ನ ಸಲ್ಲಿಸಲಾಗಿತ್ತು. ಓಕೆ ಆಯ್ತಾ, ವಿಚಾರಣೆ ನಡೆದು ಅದು ಬರ್ಖಾಸ್ತ ಆಯ್ತು, ಬೇರೆ ಪ್ರಶ್ನೆ. Okay. ಅಂದ್ರೆ ನೀವು ಏನೇ ಮಾಡಿದ್ರಿ, ಉಮರ್ ಶರೀಫ್ ಅವ್ರು ನಮ್ಗೆ ಬೇಡ ಅಂತಂದ್ರೆ ಅವ್ರ ಮೇಲೆ ಒಂದು ದೂರು ಕೊಡೋದು ನನ್ನ ಕೆಲಸ. ಈ ಕೆಲಸಗಳು ಆಗ್ತಾ ಬಂದಿದ್ದಾರೆ. ನೀವು ದೂರ ಕೊಡ್ಬೋದು, ತಗೊಳ್ಳೋರು ಸಿದ್ಧ ಇರ್ಬೇಕಲ್ಲ. ಉಮರ್ ಶರೀಫ್ ಏನ್ ಮಾಡಿದ್ರು ಅಂತ ಕೇಳ್ತಾರೆ. ನಾನು ಕೇಳ್ತಾ ಇದಿರಲ್ಲ ಸರ್, ಇಲ್ಲಿರ್ತಕ್ಕಂಥದ್ದು ನನಗೆ ಉಮರ್ ಶರೀಫ್ ಅವರು ದಾರಿಯಲ್ಲಿ ಹೋಗುವಾಗ ಹೊಡೆದ್ರು ಅಷ್ಟೇ, ಅವ್ರು ತಗೊಳ್ತಾರೆ. ನಾನು ಹೇಳ್ತಾ ಇರೋದು, ನಿಮ್ಮ ಕಾನೂನನ್ನು ದುರ್ಬಳಕೆ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಒಂದೇ ಮಾತ್ರ ಹೇಳಿದ್ದಕ್ಕೆ ಅಥವಾ ಬಿಟ್ಟಿದ್ದಕ್ಕೆ ನನ್ನ ದೇಶ ಪ್ರೇಮಕ್ಕೆ ಒಂದು ಮಾನದಂಡವನ್ನು ಮಾಡುವ ಅಗತ್ಯ ಇಲ್ಲ. ಆದ್ದರಿಂದ 1937ರಿಂದ 2 ಸ್ಟ್ಯಾನ್ಜಾಗಳು ಏನಿದಾವಲ್ಲ, ರವೀಂದ್ರನಾಥ್ ಟ್ಯಾಗೋರ್ ಅವರು ಒಪ್ಕೊಂಡಿದ್ರಲ್ಲ, ಅವುಗಳೆಲ್ಲವನ್ನು ಸಹಿತ ಇಡೀ ಭಾರತ ಒಪ್ಕೊಂಡು ಬಂದಿದೆ. ಆ ನಂತರ ಇವರು ಅದನ್ನ ತಂದಿರತಕ್ಕಂಥ ಉದ್ದೇಶ ಏನಿದೆ ಅನ್ನೋದು ಮುಖ್ಯ. ಅದ್ರ ಉದ್ದೇಶ ಏನು? ಹಿಂದೂ ರಾಷ್ಟ್ರ ಪರಿಕಲ್ಪನೆ ಮತ್ತು ಹಿಂದೂ ದೇವತೆಗಳ ಆರಾಧನೆ. ಅದನ್ನು ಕೇಳಿದ್ದೆ ಪ್ರಶ್ನೆ. ನಿಮ್ಮ ರಾಜಕೀಯ ಮತ್ತೆ ಸೈದ್ಧಾಂತಿಕ ಉದ್ದೇಶಗಳನ್ನ ಮುಂದೆ ತಗೊಂಡು ಹೋಗ್ಲಿಕ್ಕೆ, ಅದನ್ನ ಸಾಧಿಸ್ಲಿಕ್ಕೆ, ಅದನ್ನ ಪೂರೈಸಲಿಕ್ಕೆ ನೀವು ತಂದಿದ್ದೀರಿ. ಇವ್ರು ನೋಡಿ, ಉಮರ್ ಶರೀಫ್ ಅವರು ಬಹಳ ಕರೆಕ್ಟ್ ಆಗಿ ಹೇಳಿದ್ದಾರೆ. ನಾವು ಒಪ್ಪದೇ ಇರುವಂತಹ ದೇವರನ್ನ ನೀವು ಈ ದೇಶದ ನೆಲಕ್ಕೆ ಹೋಲಿಸಿ ಮಾತಾಡೋದಾದ್ರೆ ನಾವು ಅದನ್ನಾದ್ರೂ ಯಾಕೆ ಒಪ್ಪಬೇಕು? ಅಲ್ಲ, ಕರೆಕ್ಟ್ ಕೇಳ್ತಿದಾರ ಅವರು. 1875 ಅಲ್ಲಿ ಇದನ್ನ ಬಂಕಿಮಚಂದ್ರ ಚಟರ್ಜಿ ಅವರು ಬರೆದಾಗ ಯಾವ ರಾಜಕೀಯ ಸಿದ್ಧಾಂತ ಇತ್ತು ದೇಶದಲ್ಲಿ? ಅವರು ಬರೆದಿದ್ದು ಒಂದು ಕಾದಂಬರಿ. 1906 ಅಲ್ಲಿ ಇದೇ ರವೀಂದ್ರನಾಥ್ ಟಾಗೋರ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಲ್ಲಿ ಹೇಳಿದಾಗ ಅವಾಗ ಯಾವ ರಾಜಕೀಯ ಸನ್ನಿವೇಶ, ಯಾವ ಸನ್ನಿವೇಶ ಇತ್ತು? 1937 ಏನೋ ಪ್ರಾಬ್ಲಮ್ ಇರಲಿಲ್ಲ. ಅದಾದ್ಮೇಲೆ ಕತ್ರಿ ಹಾಕಿದ್ರಿ ಇವರು, ಆಯ್ತಲ್ಲ. ನಾನು ನಡಳ್ಳಿ ಅವ್ರಿಗೆ ಮತ್ತೆ ಕೇಳಿಸ್ತೀನಿ. ಆಗ್ಲಿಂದ ಹೇಳಿದ್ರು ಅವರು 37 ಅಲ್ಲಿ ಹೇಳೋದನ್ನ ಇವತ್ತು ಯಾಕೆ ಒಪ್ಕೊಳ್ತಾ ಇಲ್ಲ ಅಂತ. ಹಾಗಾದ್ರೆ 1947 ನಲ್ಲಿ, 48 ಅಲ್ಲಿ, 49 ಅಲ್ಲಿ, 1950 ಅಲ್ಲಿ ಸಂವಿಧಾನದಲ್ಲಿ ಬಾಬಾ ಸಾಹೇಬರು ಮೂಲ ಪೀಠಿಕೆಯಲ್ಲಿ ಜಾತ್ಯತೀತತೆ ಇರಲೇ ಇಲ್ವಲ್ಲ? ಇವತ್ತು ಯಾಕೆ ಅದನ್ನ ಒಪ್ಕೊಳ್ತಾ ಇದ್ರೆ ನೀವು? ಹಾಗಾದ್ರೆ 70ರಲ್ಲಿ ಅಮೆಂಡ್ಮೆಂಟ್ ಮಾಡಿ ಸೇರಿಸಿದ್ ನೀವು ತಾನೆ. ಹಾಗಾದ್ರೆ ಬಾಬಾ ಸಾಹೇಬರ ಮೂಲ ಸಂವಿಧಾನ ಒಪ್ಕೊಳ್ಳಿ, ಇವತ್ತು ನಾನು ಒಪ್ಕೊಳ್ಳಿ. ನಿಮಗೆ ಇನ್ನು ಮುಗಿಸಿಲ್ಲ ಚರ್ಚೆ ಬಗ್ಗೆ ಅವಾಗಿಂದ ಮಾತಾಡಿದ್ರಿ. 1976 ಅಲ್ಲಿ ಇದೆ ಇಂದಿರಾ ಗಾಂಧಿ ಸಂವಿಧಾನದ ಮೂಲ ಪೀಠಿಕೆ ಅಮೆಂಡ್ಮೆಂಟ್ ಮಾಡಿ ಜಾತ್ಯತೀತತೆ ಪದ ಸೇರಿಸಿದಾಗ 3 ಸೆಕೆಂಡ್ ಅಮೆಂಡ್ಮೆಂಟ್ ಮಾಡಿದ್ದು. ಯಾವ ಚರ್ಚೆನೂ ಆಗಿಲ್ಲ, ಯಾವ ಸಂಸತ್ತು ನಡೀಲಿಲ್ಲ, ಯಾವ ವೋಟಿಂಗು ನಡೀಲಿಲ್ಲ. ಅರ್ಥ ಮಾಡ್ಕೊಳ್ಳಿ, ಇದನ್ನ ಯಾವ ಸರ್ವಾಧಿಕಾರ ಅಂತ ಹಂಗಂದ್ರೆ
ಜಾತ್ಯಾತಿ ಬೇಕಿಲ್ವಾ ಅಂತ ಇವ್ರನ್ನ ಪ್ರಶ್ನೆ ಮಾಡ್ತಿದ್ದೀನಿ. ಅಂದ್ರೆ ನಮ್ಗೆ No, 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 no. Don't twist my question. ಅವರು ಏನು Don't twist my question. ಅವ್ರು Don't twist my question. ಇಲ್ಲ ಅಂತ ಹೇಳ್ತಾರೆ. Don't twist my question. ಜಸ್ಟ್ ಒನ್ ನಾನು ಕೇಳ್ತೀನಿ, ಜಾತ್ಯತೀತ ಅಂತ ಪದ ಹಾಕಿದ್ದಕ್ಕೆ ಮಾತ್ರ ಈ ದೇಶ ಹಿಂಗಿದ್ಯಾ? ಅದಕ್ಕೆ ಮುಂಚೆನೆ ಆ ಪದ ಹಾಕಿರ್ಲಿಲ್ಲ ಅಂದ್ರೆ ನಮ್ ದೇಶ ಹಿಂಗಿರ್ತಿರ್ಲಿಲ್ಲ. ಯಾವಾಗ ಇರ್ಲಿ ಬಿಡಿ, ಇನ್ನ debates ಅಲ್ಲಿ ಹೇಳೋದು. ಹಾಕಿದ್ದಾರೆ, ನಾವು ಅದನ್ನ ಆಶ್ವಾಸನೆ ಸಿಕ್ಕಿದೆ, ಇನ್ನ ಪ್ರಿಯಾಂಬಲ್ ಅದನ್ನ ಹಾಕಿದ್ದಾರೆ, ನಾವು ಅದನ್ನ ಹೌದು. ಒಪ್ತೀವಿ. ನಾನು ಒಪ್ತೀನಿ. ಇವಾಗ ಆದ್ರೆ- ಏನ್ ಮಾಡಕ್ಕ ಸಂವಿಧಾನ ತಿದ್ದುಪಡಿ ಮಾಡಾಗಿದೆ ಅವರು. Done. ಮುಂದೆ ಇಲ್ಲ ಏನಂದ್ರೆ ಜಾತ್ಯತೀತ ಅಂದ್ರೆ ಅವರವರ ಧರ್ಮ ಅವರಿಗೆ ಅಂತ ಅದರ ಅರ್ಥ ಬರುತ್ತೆ. ಇದು ಆಕ್ಚುಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಬೇರೆ ಬೇರೆ ಪುಸ್ತಕಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ, ಸೆಕ್ಯುಲರ್ ಎಂಬ ಪದಗಳನ್ನು ಉಪಯೋಗ ಮಾಡಿದ್ದಾರೆ. ಬಟ್ ಪ್ರಿಯಾಂಬಲ್ ಅನ್ನ ಯಾರು ರೆಡಿ ಮಾಡಿದ್ ಗೊತ್ತಾ? ಜವಾಹರ್ಲಾಲ್ ನೆಹರು ಮಾಡಿದ್ದು ರೆಡಿದು. ಅಬ್ಜೆಕ್ಟಿವ್ ರೆಸೊಲ್ಯೂಷನ್ ಅಂತ ಪಂಡಿತ್ ಜವಾಹರ್ಲಾಲ್ ನೆಹರು ಅದನ್ನ ರೆಡಿ ಮಾಡಿದ್ದು. ಬಟ್ ಬಾಬಾ ಸಾಹೇಬ್ ಫಸ್ಟ್ ಇನ್ಸ್ಟೆನ್ಸ್ ಅದು ಇರ್ಲಿಲ್ಲ. Correct, ಅದು ಗೊತ್ತಿದೆ. ಆಮೇಲೆ ಆಗಿದೆ, ಆಮೇಲೆ add ಮಾಡಿದ್ದಾರೆ. 42nd amendment ಅಲ್ಲಿ add ಮಾಡಿದ್ದಾರೆ. ಅಲ್ಲ, ಇಲ್ಲಿಗೆ ಬಂದ್ಬಿಡಿ, ಬಂದ್ಬಿಡ. ಟು ದ ಪಾಯಿಂಟ್ ಬಂದ್ಬಿಡಿ. ಇಲ್ಲಿ ಕಾನೂನಾತ್ಮಕ ಶಿಕ್ಷೆಗೆ ಆಸ್ಪದ ಇದೆ ಅಂಡರ್ ದ, ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಮಸೂದೆ ಯಾವುದು ಅಂತ. ಪ್ರಕ್ರಿಯೆ ಬಗ್ಗೆ ಹೇಳಿ. ನೋಡಿ, ಇವಾಗ ಈ ಗವರ್ನರ್ಸು ಮತ್ತು ಪ್ರೆಸಿಡೆಂಟ್ಗಳು ಇವರು ಇರುವಂಥ ಜಾಗದಲ್ಲಿ ಮಾತ್ರ ಕಡ್ಡಾಯಗೊಳಿಸಲಾಗಿದೆ. ಯಾವುದು? ಒಂದೇ ಮಾತರಂ. ಬೇರೆ ಜಾಗದಲ್ಲಿ ಕಡ್ಡಾಯಗೊಳಿಸಲಾಗಿಲ್ಲ. ಸೊ ಹಾಗಾಗಿ ಅಲ್ಲಿ ಎಲ್ಲಾದರೂ ಒಂದು ಕಡೆ ಯಾರಾದ್ರು ನಿಂತ್ಕೊಳ್ಬೇಕಾಗಿರುವ ಕಡ್ಡಾಯ ಇದ್ದರೆ ಅಲ್ಲಿ ನಿಂತ್ಕೊಳ್ಳೇಬೇಕಾಗಿರುತ್ತೆ. ಬಟ್ ಎಲ್ಲ ಕಡೆನೂ ನೀವು ಬಂದು ಲಾನಲ್ಲಿ ಅಂಥದ್ದು ಏನು ಇಲ್ಲದೆ ಇರುವಾಗ ನೀವು ಕಡ್ಡಾಯಗೊಳಿಸಬಾರದು. ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಲ್ಲ, ಮೂರು ಅಷ್ಟೇ ಸರ್. ನ್ಯಾಷನಲ್ ಫ್ಲಾಗ್, ನ್ಯಾಷನಲ್ ಆಂಥಮ್, ನ್ಯಾಷನಲ್ ಸಾಂಗು ಅಷ್ಟೇ. ಅದಕ್ಕೆ ಆದ ರೆಸ್ಪೆಕ್ಟ್ ಇದೆ. ಆಕ್ಟ್ ಪ್ರಕಾರ ಎಲ್ಲಿ ಹಾಡಬೇಕು, ಗವರ್ನರ್ ಎಲ್ಲಿ ಹಾರಿಸಬೇಕು, ಏನು ಅದ್ರ ಪ್ರಕಾರನೇ ಹೋಗ್ಬೇಕು. ಗವರ್ನರ್ ಅಂಡ್ ಪ್ರೆಸಿಡೆಂಟ್ ಇಲ್ಲ, ಇದೆ ಮಸೂದೆನೇ ಹೇಳುತ್ತೆ. ನೀವು ನೋಡಿ, ಎನಿ ಪಬ್ಲಿಕ್ ಫಂಕ್ಷನ್ Public ಹೇಳುತ್ತೆ. function ಅಲ್ಲಿ ಪಬ್ಲಿಕ್ ಎಲ್ಲಾ ಫಂಕ್ಷನ್ ಜಾಗದಲ್ಲೂ. ಅಲ್ಲಿ ಪ್ರೆಸಿಡೆಂಟೇ ಇರಬೇಕು, Not ವೈಸ್ president ಪ್ರೆಸಿಡೆಂಟೇ ಇರಬೇಕು ಅನ್ನೋದೇನಿಲ್ಲ. ಅಲ್ಲಿ it is ಒಂದು encouraged. ಪಬ್ಲಿಕ್ ಫಂಕ್ಷನ್ ನಲ್ಲಿ ಹಾಡೋದಕ್ಕೆ ಅವಕಾಶ ಇದೆ. ಅವಕಾಶ ಇದೆ, ಹಾ. ಕಡ್ಡಾಯ ಇಲ್ಲ. ಅಲ್ಲ, ಹಾಡ್ದಾಗ ನಿಂತ್ಕೊಳ್ಳೋದು ಕಡ್ಡಾಯ ಇಲ್ಲ ಅಂದ ತಕ್ಷಣ ಹಾಡಬೇಡಿ ಅಂತಾನು ಅಲ್ಲ ಅಲ್ವಾ? ಯಾರು ನಿಲ್ಸ್ಬೇಡಿ ಅಂತಿದೆ. ನಿಲ್ಸ್ಬೇಡಿ ಅಂತಿದೆ, ಅಥವಾ ನೀವು ನಿಂತ್ಕೊಂಡು ಗೌರವ ಕೊಡಿ ಅಂತಿದೆ. ಗೌರವ ಕೊಡದೇ ಇದ್ರೆ ಶಿಕ್ಷೆ ಅದೇ, ಏನು ಅದು ಅಂತಿದೆ, ಏನಂದ್ರೆ- ಇಂಪ್ರಿಸನ್ಮೆಂಟ್ ಪ್ಲಸ್ ಫೈನ್ ಅಂತ ಇದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಬಿಜಾಯ್ ಎಮಾನ್ಯುಯಲ್ ವರ್ಸಸ್ ಸ್ಟೇಟ್ ಆಫ್ ಕೇರಳ 1986. ಕೆಲವರು 3 ಜನರು ಕ್ರಿಶ್ಚಿಯನ್ಸ್ಗಳು ಅವ್ರು ಬಂದು ನ್ಯಾಷನಲ್ ಆಂಥಮ್ಗೆ ಸಿಂಗಿಂಗ್ ಮಾಡಿಲ್ಲ. ಈ ಕೇಸ್ ಹೋಯ್ತು. ಅವಾಗ ಏನ್ ಮಾಡಿದೆ ಅಂದ್ರೆ, ಯು ಕಾಂಟ್ ಫೋರ್ಸ್ ದೆಮ್ ಅಂತ ಜಜ್ಮೆಂಟ್ ಬಂದಿದೆ. ಇವ್ರನ್ನ ಫೋರ್ಸ್ ಮಾಡ್ಬೇಕು. ಯಾಕಂದ್ರೆ ಜೆಹೋವಾ ವಿಟ್ನೆಸ್ ನಲ್ಲಿ ಕೇಸ್ ಅಲ್ಲಿ ಅವ್ರು ಏನ್ ಹೇಳ್ತಾರೆ, ಯು ಕಾಂಟ್ ಫೋರ್ಸ್ ದೆಮ್ ಟು ಸಿಂಗ್, Yes. ಬಟ್ ದೇ ಮಸ್ಟ್ ಸ್ಟ್ಯಾಂಡ್ ಅಂಡ್ Correct. ಅಪ್ರಿಶಿಯೇಟ್. So ಅದೇ ರೀತಿ ಜೆಹೋವಾ ವಿಟ್ನೆಸ್ ಕೇಸ್ಗೆ ಉದಾಹರಣೆ. ಅದೇ ಇವಾಗ ಸ್ಟ್ಯಾಂಡಿಂಗ್ ನಲ್ಲಿ ಒಂದೇ ಮಾತ್ರದಲ್ಲಿ ಇಫ್ ಒನ್ ಇಸ್ ನಾಟ್ ಧರ್ಮ ನಿರಪೇಕ್ಷತೆ ಅನ್ನುವುದು ನಮ್ಮ ಸಂವಿಧಾನದಲ್ಲಿದೆ. ಆದ್ದರಿಂದ ಯಾರು ಆದರೂ ಹೇರಿಕೆ ಮಾಡುವುದನ್ನು ಬಿಟ್ಟುಬಿಟ್ಟು ಎಲ್ಲಾ ಸಮುದಾಯವನ್ನ ಸೇರಿಸಿಕೊಂಡು ಭಾರತವನ್ನ ಮುನ್ನಡೆಸುವ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಆದ್ದರಿಂದ ಒಂದೇ ಮಾತ್ರಂ ನಮಗೆ ವಿರೋಧ ಇಲ್ಲ. ಅದನ್ನ ತಂದಿರತಕ್ಕಂಥವ್ರ ಉದ್ದೇಶ ಇದೆ ಅಲ್ವಾ, ಆ ಉದ್ದೇಶಕ್ಕೆ ನಮ್ಗೆ ವಿರೋಧ ಇದೆ. ಇವಾಗ ಎರಡು ಸ್ಟ್ಯಾನ್ಸ್, ಇವಾಗ ಸುಭಾಷ್ ಚಂದ್ರ ಬೋಸ್ ಅವರು, ರವೀಂದ್ರನಾಥ್ ಠಾಗೂರ್ ಅವರು, ಗಾಂಧಿ ಅವರು ಏನು ಈ ಟೀಮ್ ನಡೆಸ್ತಾ ಇದ್ದಾರೋ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ವಾಜುಭಾಯ್ ವಾಲಾ ಅವರು 2015ರಲ್ಲಿ ನ್ಯಾಷನಲ್ ಆಂಥಮ್ ನಡಿಬೇಕಾದ್ರೆ ಅರ್ಧಲೇ ಎದ್ದೋದ್ರು ಗವರ್ನರ್ ಮನೆಯಲ್ಲಿ. ನೀವು ನೋಡಿದ್ರೆ, ನೀವು ಸುದ್ದಿ ಮಾಡಿದ್ದೀರಾ, ಏನಾಗಿತ್ತು? ದೇಶ ಪ್ರೇಮನ ಅದು. ನ್ಯಾಷನಲ್ ಆಂಥಮ್ ಹೇಳ್ಬೇಕಾದ್ರೆ ಗವರ್ನರ್ ಮನೆಯಿಂದ ಒಬ್ರು ಯಾರೋ ಚೀಫ್ ಜಸ್ಟಿಸ್ ಯಾರೋ ಓದ್ ತಗೋಬೇಕಾದ್ರೆ ಅರ್ಧನೇ ಹೊರಟು ನಡೆದ್ರು. ಅವತ್ತೇನಂತ ಉದಾಹರಣೆ ಕೊಡೋದು, ಏನು ಎಕ್ಸ್ಪ್ಲನೇಷನ್ ಕೊಟ್ಟರು ನಿಮಗೆ ಗೊತ್ತಾ? ಅದನ್ನು ವಯಸ್ಸು, ಸಹಜ ಪರಿಸ್ಥಿತಿ. ಅಲ್ಲ, ಇವತ್ತು ನೀವು ಹೆಂಗೆ ಖರ್ಗೆ ಅವ್ರಿಗೆ ಹೇಳ್ತಿದ್ದೀರಿ, ಸೋನಿಯಾ ಗಾಂಧಿ ಅವ್ರಿಗೆ ಹೇಳ್ತಿದ್ದೀರಿ, ಅದೇ ಕಾರಣ ಅವತ್ತು ಕೊಟ್ಟಿದ್ದು. ತ್ಯಾಗ ಬಲಿದಾನದ ಕುಟುಂಬ ಅದು. ಖರ್ಗೆ ಸಾಹೇಬ್ರು ದೇಶಕ್ಕಾಗಿ ಹೋರಾಡಿದ್ದಾರೆ, ದೇಶಕ್ಕಾಗಿ ತನ್ನ 9 ಟರ್ಮ್ ದೇಶಕ್ಕಾಗಿ. ಅಲ್ಲ ನೋಡಿ, ಒಂದೇ ಮಾತರಮ್ಮಲ್ಲಿ ಫುಲ್ ನಿಂತಿದ್ರು, ಅರ್ಧ ಹೇಳಿದ್ರು, ಅದರಲ್ಲಿ ದೇಶ ಪ್ರೇಮ ಕಟ್ಟಕ್ಕಾಗಲ್ಲ ನಿಖಿಲ್ ಜೋಶಿ. ದೇಶ ಪ್ರೇಮ ಅನ್ನೋದು ನಾವು ದೇಶಕ್ಕಾಗಿ ಎಲ್ಲರನ್ನು ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ನಾವು ಸಮರ್ಪಿಸ್ತಿರಲ್ಲ, ಅದು ದೇಶ ಪ್ರೇಮ. ನಮ್ಮ ಜೊತೆಲಿ ಹಿಂದೂ, ಮುಸ್ಲಿಮು, ಕ್ರೈಸ್ತು, ದಲಿತು, OBC, ಹಿಂದುಳಿದವ್ರಿಗೆ ಎಲ್ಲರಿಗೂ ಒಂದು ಕರ್ಕೊಂಡೋಗಿ ನಾವು ಒಂದು ನಿಜವಾದ ಒಂದು ಜೀವನವನ್ನು ಕಟ್ಕೊಡ್ತೀರ, ಅದು ದೇಶ ಪ್ರೇಮ ಹೊರತು ಒಂದು ಸಮಾಜವನ್ನು ಓಲೈಕೆ ಮಾಡೋದು ದೇಶ ಪ್ರೇಮ ಅಲ್ಲ. ಒಂದು ಒಬ್ರನ್ನ ಒಂದೇ ಮಾತ್ರ ಫುಲ್ ನಿಂತಿಯಾನೋ ಅರ್ಧ ನಿಂತಿರೋ ಅದೆಲ್ಲ ದೇಶ ಪ್ರೇಮ. ಯಾವತ್ತು ನಮ್ಮ ದೇಶಕ್ಕಾಗಿ ಹೋರಾಡಿರ್ತಾರೋ, ದೇಶಕ್ಕಾಗಿ ಬಲಿದಾನ ಮಾಡಿರ್ತಾರೋ, ದೇಶಕ್ಕಾಗಿ ಎಲ್ಲಾ ಜನರನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ತಾರ, ಅದು ದೇಶ ಪ್ರೇಮ. ಸಮಯ ಆಯ್ತಿದ್ದಷ್ಟೇ. ಥ್ಯಾಂಕ್ ಯು ಕಶ್ಯಪ್ ನಂದನ್ ಅವರೇ, ಥ್ಯಾಂಕ್ ಯು ಶಶಿಕಾಂತ್, ಉಮರ್ ಶರೀಫ್ ಅವರೇ, ಮೋಹನ್ ವಿಶ್ವ, ಥ್ಯಾಂಕ್ ಯು. ಒಂದು 6 ಸ್ಟ್ಯಾನ್ಸ ಹಾಡಿ ದೇಶಭಕ್ತಿಯನ್ನ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಅದನ್ನ ಬೇರೆಯವ್ರು ಹಾಡ್ಬೇಕಾದ್ರೆ ನಿಂತ್ಕೊಳ್ಳೋ ಅಷ್ಟು ಕಷ್ಟ ತಗೊಳ್ಳಲ್ಲ ಅಂದ್ರೆ ಆಲೋಚನೆ, ವಿಚಾರಧಾರೆ ಮೂಲಕ ದೇಶದ ನಿರ್ಮಾಣಕ್ಕೆ ಮುಂದಾಗೋಣ. ನೋಡ್ತೀರಿ PNS ವಿಸ್ತಾರ, ನೇರ, ನಿಖರ, ಜನಪರ.